ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. 2025 ಮೊಟ್ಟ ಮೊದಲ ಗಣೇಶ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ವೀಕ್ಷಕರೇ. ತುಂಬ ಜನ ಕಮೆಂಟ್ ಮಾಡ್ತಾರೆ ಗಣೇಶ ವಿಡಿಯೋ ಮಾಡಿ 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 ಅಂತ. ಸೊ ಫೈನಲಿ ಗಣೇಶ ವಿಡಿಯೋ ಮಾಡೋಕ್ಕೆ ಬಂದೀನಿ. ಎಲ್ಲಿ ಬಂದಿ ಅಂತ ಹೇಳಿದ್ರೆ ಮೊಟ್ಟ ಮೊದಲ ಗಣೇಶ ವಿಡಿಯೋ ನಾನು ಮಾಡ್ತಾ ಇರೋದು ದೇವನಹಳ್ಳಿ ವಿಜಯಪುರ SLV ಗಣೇಶ ಆರ್ಟ್ಸ್ ಅಂದ್ಬಿಟ್ಟು. ಇದು ಆಲ್ಮೋಸ್ಟ್ ಹೋದ ವರ್ಷ ಕೂಡ ತೋರಿಸಿದ್ದೆ ನಿಮಗೆ. ಇವತ್ತು ಪರಿಶುದ್ಧ ಮಣ್ಣಿನ ಗಣೇಶಗಳು ಎಲ್ಲ ಹೋದ ವರ್ಷ ತೋರಿಸಿದ್ದೆ. ಈ ವರ್ಷ ಹೊಸದಾಗಿ ಕಾನ್ಸೆಪ್ಟು ಇದು ನೋಡ್ತಿರ್ಬೋದು. ತುಂಬ ಜನ ನೋಡಿದ ತಕ್ಷಣ ವೈಟ್ ಕಲರ್ ನೋಡಿದ ತಕ್ಷಣ ಎಲ್ಲರೂ ತಲೆಗೇನು ಬರುತ್ತೆ, POP ಇದೆ. 101% POP ಇಲ್ಲ, ಇದು ಪೇಪರಲ್ಲಿ ಮಾಡಿರೋಂಥ ಗಣೇಶ. ಸುಮಾರು 20 ಹತ್ತತ್ರ 13ರಿಂದ 14 ಅಡಿ ಹತ್ತತ್ರ ಬರ್ಬೋದು. ಇನ್ನೂ ಅಂದಾಜಿಲ್ಲ, ಬರ್ದಾರ ತಿಳಿಸ್ಕೊಡ್ತೀನಿ ನಿಮಗೆ. ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಮತ್ತು ಫಸ್ಟ್ ಟೈಮ್ ನಿಮಗೆ ಪೇಪರಲ್ಲಿ ಇಷ್ಟು ದೊಡ್ಡ ಗಣೇಶ ಮಾಡಿರೋದು. ಇನ್ನೇನು ಡೌಟ್ ಆಗಿದ್ರೆ ನೋಡಿ, POP ಅಂತ ಅನ್ಸ್ಬೋದು ನಿಮಗೆ. ಸೊ ನಿಮ್ಗೊಂದು ಎಕ್ಸಾಂಪಲ್ ನೋಡಿ, ಒಳ್ಳೆ ಅಬ್ಸರ್ವ್ ಮಾಡಿದ್ದಾರೆ ಪೇಪರ್ಗಳು ಇದೆಲ್ಲ, ಓಕೆನಾ. ಸೊ ಇದೆಲ್ಲ ಲೈಟ್ ವೇಟ್ ಬರುತ್ತೆ ನಿಮಗೆ. ಪೇಪರ್ ಗಣೇಶ ಅಂದರೆ ಲೈಟ್ ವೇಟ್ ಬರೋ ಗಣೇಶ. ಮತ್ತು ಫಸ್ಟ್ ಟೈಮ್ ನೀವು ಟ್ರೈ ಮಾಡ್ತಾರೆ. ಇದೇ ಥರ ಅಲ್ಲದೆ ನಿಮಗೆ ತುಂಬ ಮಾಡಲ್ಗಳಿದೆಲ್ಲ ತೋರಿಸ್ತಾ ಹೋಗ್ತೀನಿ. ಅದಾದಮೇಲೆ ಇನ್ನು ಈ ಕಡೆ ಬನ್ನಿ. ಇಲ್ಲಿ ನೋಡ್ತಿರ್ಬೋದು ತುಂಬ ಮಣ್ಣಿನ ಗಣೇಶಗಳು ರೆಡಿ ಆಗ್ತಾ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ ಹಚ್ಚಲ್ಲಿ ರೆಡಿ ಆಗಿಬಿಟ್ಟಿದೆ. ಹಚ್ಚಿಂದ ನಿಮಗೆ ಗಣೇಶ ಎಲ್ಲ ರೆಡಿ ಆಗಿಬಿಟ್ಟಿದೆ. ಜಸ್ಟ್ ನಿಮ್ಗೆ ಪೇಂಟಿಂಗ್ ವರ್ಕ್ ಸ್ಟಾರ್ಟ್ ಆಗಬೇಕು ಅಷ್ಟೇ. ನೋಡ್ತಿರ್ಬೋದು. ಅದಾದ್ಮೇಲೆ ನೋಡಿ, ಇಲ್ಲಿ ನೋಡಿ. ಸೊ ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರೇ, ಇದು ನಿಮಗೆ ಪಕ್ಕ ಮಣ್ಣಲ್ಲಿ ಮಾಡಿರೋ ಗಣೇಶ. ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ ನೋಡಿ. ಆಲ್ಮೋಸ್ಟ್ 9 to 10 ಫೀಟ್ ಬರುತ್ತೆ ಹತ್ತತ್ರ ನಿಮಗೆ. ಪಕ್ಕ ಕೈಯಲ್ಲಿ ಮಾಡೋ ಗಣೇಶ ಇದು, ಓಕೆನಾ. ನೋಡ್ತಿರ್ಬೋದು ಅಡಿಯಿಂದ ಸ್ವಲ್ಪ ಜೂಮ್ ಮಾಡ್ತಾರೆ ಸ್ವಲ್ಪ ಹತ್ರದಲ್ಲಿ. ಇಲ್ಲಿ ಬರ್ತಾ ತೋರಿಸ್ತಿರೋ ಹೆಂಗಿದೆ ನಿಮಗೆ. ಸಕ್ಕತ್ತಾಗಿದೆ ನಿಮಗೆ. ಸ್ಟೈಲ್ ನೋಡ್ಬೋದು ನಿಮ್ಗೆ ಏನು ಸಕ್ಕತ್ತಾಗಿದೆ. ತುಂಬ ಜನ ಏನು ಅನ್ಕೋತಾರೆ ಮುಂಬೈ ಸ್ಟೈಪ್ ಗಣೇಶ ಅಂದರೆ ನಿಮಗೆಲ್ಲ ಮುಂಬೈಗೆ ಹೋಗಬೇಕು, ಹೈದ್ರಾಬಾದ್ಗೆ ಹೋಗೋದಿಲ್ಲ. ಇನ್ಮೇಲೆ ಏನಾದರೂ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಸಿಗ್ತವೆ ಇಂಥವೆಲ್ಲ ಮಾಡುಗಳು. ಇನ್ನೂ ಸಕ್ಕತ್ತಾಗಿರೋ ಮಾಡುಗಳು ಮಾಡ್ತಾರೆ. ಅದಾದ್ಮೇಲೆ ಬನ್ನಿ ಇಲ್ಲಿ ನೋಡಿ. ಇಲ್ಲಿ ನೋಡ್ತಿರ್ಬೋದು, ಇದು ಕೂಡ ಮಣ್ಣೆ. ಇಲ್ಲಿ ನೋಡ್ತಿದ್ವಿ ಸರ್, ನೋಡ್ತಿರ್ಬೋದು ಇದು ಕೂಡ ಮಣ್ಣಿನ ಗಣೇಶ ನೋಡಿ. ಸೊ ನಿಮಗೆ ಸೈಜ್ ವೈಸ್ ಅವ್ರು ಮಾಡಿದ್ದಾರೆ. ನಿಮಗೆ 10 ಅಡಿ 12 ಅಡಿಯಿಂದ ಹಿಡಿದು 15 ಅಡಿ ಗಂಟ. ಅದಾದ್ಮೇಲೆ ನಿಮಗೆ ಇಫಿನ್ಗೆ ಸ್ವಲ್ಪ ಚಿಕ್ಕದು ಬೇಕಾ ನೋಡಿ, 7, 6 ಆ ಥರ ಸೈಜ್ ಇದೆಲ್ಲ ನೋಡ್ತಿರ್ಬೋದು. ಇಲ್ಲ ಪಕ್ಕ ಮಣ್ಣಿನ ಗಣೇಶ. ಇಲ್ಲಿ ನೋಡ್ಬೋದು, ಇದು ಬಂದು ಪೇಪರ್ ಗಣೇಶ ನೋಡ್ತಿರ್ಬೋದು. ಪೇಪರ್ ಗಣೇಶ ಇದು ಬಂದ್ಬಿಟ್ಟು ಪೇಪರ್ ಗಣೇಶ ಕೈ, ಆ ಗಣೇಶನ ಕೈ ಆ ಥರ ದೊಡ್ಡದು ಬರುತ್ತಲ್ಲ. ಸೊ ಅದ್ರ ಕೈ ನೋಡ್ತಿರ್ಬೋದು ನಿಮಗೆ. ಎಷ್ಟು ಲೈಟ್ ವೇಟ್ ಬರುತ್ತೆ ಅಬ್ಸರ್ವ್ ಮಾಡ್ತಿರ್ಬೋದು ವೀಕ್ಷಕರೇ. ಸೊ ಬ್ರದರ್ ಹೆಂಗಿದ್ದೀರಾ? ಇವರೇ ತುಂಬ ಖುಷಿ ಆಯಿತು ನಮಗೂ. ಸೊ ಬ್ರದರ್ ಹೋದ ವರ್ಷ ರೆಸ್ಪಾನ್ಸ್ ಹೇಗಿತ್ತು ಬ್ರದರ್? ಓಕೆ ಓಕೆ ವೀಕ್ಷಕರೇ, ಹೋದ ವರ್ಷ ಕೂಡ ಮಾಡಿದ್ದೆ. ನಿಮ್ಗೆ ನೋಡಿರ್ಬೋದು ಇದ್ರ ವಿಡಿಯೋ ಎಲ್ಲ ಸಕ್ಕತ್ತಾಗಿತ್ತು. ತುಂಬ ಜನ ಕಮೆಂಟ್ ಮಾಡಿದ್ರಿ ಯಾರಾದ್ರು ಮಣ್ಣಲ್ಲಿ ಈ ರೇಂಜಿಗೆ ಫಿನಿಶಿಂಗ್ ಕೊಟ್ಟಿರಲ್ಲ. ನಿಮಗೆ ತುಂಬ ಜನ ಕನ್ಫ್ಯೂಷನ್ ಆಗಿರ್ಬೋದು. ಈ ವರ್ಷ ಕೂಡ ಅದೇ ರೀತಿ ಟ್ರೈ ಮಾಡ್ತಾರೆ. ಇದು ನೋಡಿ ವೀಕ್ಷಕರೇ, ಇದು ಬಂದ್ಬಿಟ್ಟು ಪೇಪರ್ ಗಣೇಶ. ತುಂಬ ಜನಕ್ಕೆ ಅನ್ಸ್ಬೋದು ಪೇಪರ್ ಗಣೇಶ ವೈಟ್ ಬರುತ್ತೆ ಅಂತ. ಇಟ್ಕೊಳ್ಳಿ ಕೂಡ ಆ ಕಡೆಯಿಂದ ಒಂದೆರಡು ಕೈ ಹಿಂಗೆ ಸುಮ್ಮನೆ ನೀವು ತೋರಿಸ್ತಾ ನೋಡಿ. ನಾರ್ಮಲ್ ನೋಡಿ, ಹಿಂಗೆ ಎತ್ತು ಹಿಂಗೆ ಇಕ್ಬೋದು. ಜಾಸ್ತಿ ಲೈಟ್ ವೇಟ್ ಬರಲ್ಲ. ಹಿಂಗೆ ಅನ್ಸ್ಬೋದು ನಿಮಗೆ. ತುಂಬ ಜನ ಮಣ್ಣು ಅಂದರೆ ನಿಮಗೆ ಸಕ್ಕತ್ ವೈಟ್ ಬರುತ್ತೆ. ಇವೆಲ್ಲ ಪೇಪರಲ್ಲಿ ನಿಮಗೆ ಇದು ಹೆಂಗೆ ಬರುತ್ತೆ ನಿಮಗೆ, ಕೈ ಸಪ್ರೇಟು ಮೂಗ್ ಸಪ್ರೇಟ್ ಎಲ್ಲ ಬರುತ್ತೆ. ಇವರೆಲ್ಲ ಜಾಯಿಂಟ್ ಮಾಡಿ ಮಾಡಿರೋಂಥದ್ದು ಗಣೇಶಗಳು ನೋಡ್ತಿರ್ಬೋದು. ಸೊ ಬ್ರದರ್, ಈ ವರ್ಷ ಎಷ್ಟು ಥರ ಕಾನ್ಸೆಪ್ಟ್ ಇದೆ ನಿಮ್ಮ ಹತ್ರ? ಎಷ್ಟು ವರ್ಷ? ಮುಂಬೈ ಇದು ಪೇಪರ್ ಸ್ಮೆಷಲ್ ಮಾಡಿದ್ದೀರಿ ಈಗ. ಓಕೆ, ಈಗ ನೆಕ್ಸ್ಟ್ ಒಂದು 3 days ಅಲ್ಲಿ ಮಣ್ಣಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಓಕೆ, ಈ ವರ್ಷ ಮಣ್ಣಲ್ಲಿ ಎಷ್ಟು ಥರ ಮಾಡಿದೆ ನಿಮ್ಮ ಹತ್ರ? ಈಗ ನಾರ್ಮಲ್ ಗಣಪತಿಗೂ ನಿಮಗೆ ಈಗ ಇದು ಹೊಸ ಮಾಡಲಿ. ಹೊಸ ಮಾಡಲಾ? ಸೊ ನೀವು ಮಾಡಲು ಪೇಂಟಿಂಗ್ ಜೋಡಿಸ್ಕೊಂಡಿದ್ದೀರಿ. ಓಕೆ ಪೇಂಟಿಂಗ್ ಮಾಡಬೇಕಿಲ್ಲ. ಓಕೆ ನೋಡಿ ವೀಕ್ಷಕರೇ, ಈ ವರ್ಷ ಹೊಸ ಮಾಡಲು ಮಾಡಿದ್ದಾರೆ ಅಂತ ನೋಡ್ತಿರ್ಬೋದು. ಎಷ್ಟು ಅಡಿ? ಒಂದು 4 ಅಡಿ ಬರುತ್ತೆ. ಇದು 5 ಅಡಿ ಬರುತ್ತಾ? ಸೊ 5 ಅಡಿ ಇರೋದು ಗಣೇಶ ನೋಡ್ತಿರ್ಬೋದು. ಇದೊಂದು ಮಾಡಲಾಗಿರ್ಬೋದು. ಹಾಂ, ಅಗ್ಲನೂ ಹಂಗೆ ಬರುತ್ತೆ ನಿಮ್ಗೆ. 8 ವಿಡ್ತ್ 2 ಬರುತ್ತೆ ನಿಮ್ಗೆ ನೋಡ್ತಿರ್ಬೋದು. ಸೊ ಇನ್ನು ನೋಡಿ ಈ ಕಡೆ ಕೂಡ ಅಷ್ಟೇ. ಪಾಟ್ಲಿ ಗಣೇಶ ನೋಡಿ. ಸೊ ನಿಮಗೆ ತುಂಬ ಕಡೆ ಅಬ್ಸರ್ವ್ ಮಾಡ್ಬೋದು ವೀಕ್ಷಕರೇ, ಗಣೇಶ ಅಂತೇಳಿ ಚಿಕ್ಕದಾಗಿ ಮಾಡ್ಬಿಡ್ತಾರೆ. ಇವ್ರು ಗಣೇಶ ಅಂದರೆ ಫೇಸ್ ಆಗಲಿ ಆಗಿರೋ ಬಾಡಿ ಆಗಲಿ ಎಲ್ಲ ಬರಬೇಕು. ಸೊ ಅದೇ ಥರ ಮಾಡಿದ್ದಾರೆ ನೋಡ್ತಾರೆ, ಅಬ್ಸರ್ವ್ ಮಾಡ್ತಿರ್ಬೋದು. ನೋಡಿ ಇದು ಮಣ್ಣಿನ ಗಣೇಶನೇ ನೋಡಿ. ಎಲ್ಲ ಕಡೆ ಕ್ರಾಕ್ ಬಿಟ್ಟಿದೆ, ಅಬ್ಸರ್ವ್ ಮಾಡಿ. ಅದನ್ನ ನೋಡ್ಬಿಡಿ. ಆಮೇಲೆ ಅದಕ್ಕೊಂದು ಕಮೆಂಟ್ ಮಾಡ್ಕೊಬೇಡಿ ಕಮೆಂಟ್. ಹಾಂ ನೋಡಿ, ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಹೊಸ ಮಾಡಲ್ಗಳು ದರ್ಬಾರ್ ಗಣೇಶ. ಇದೆಲ್ಲ ನಿಮಗೆ ಪೇಂಟಿಂಗ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಮೆಣ್ಣಲ್ವಾ ನಿಮಗೆ ಅಷ್ಟು ಗೊತ್ತಾಗಲ್ಲ ಹೆಂಗೆ ಬರುತ್ತೆ ಅಂತ. ಪೇಂಟಿಂಗ್ ಆದಮೇಲೆ ಇವ್ರು ಮಸ್ತಾಗಿರೋ ಪೇಂಟಿಂಗ್ ಎಲ್ಲ ಮಾಡ್ತಾರೆ. ಗ್ಲಾಸಿ ಫಿನಿಶಿಂಗ್ ಆಗಿರ್ಬೋದು, ಮ್ಯಾಟ್ ಫಿನಿಶಿಂಗ್ ಆ ಥರ ಎಲ್ಲ ಥರ ಪೇಂಟಿಂಗ್ ಮಾಡ್ತಾರೆ. ಸೊ ಇದು ನೋಡ್ತಿರ್ಬೋದು, ಇದು ಸಕ್ಕತ್ತಾಗಿದೆ ಗಣೇಶ. ಇದು ಹೊಸದಾಗಿ ಮಾಡಿರ್ತಾರೆ ನೋಡಿ. ಗದೆ ಹಿಡ್ಕೊಂಡು ದರ್ಬಾರ್ ಮಾಡ್ತಿರ್ತಾರೆ. ಈ ಕಡೆ ಹಂಸ ಇದೆ, ಆ ಕಡೆ ನೋಡ್ತಿರ್ಬೋದು. ಹಿಂದೆ ಚಿಕ್ಕದಾಗ ಒಂದು ಬ್ಯಾಕ್ಗ್ರೌಂಡ್ ಇದೆ ನೋಡ್ತಿರ್ಬೋದು. ಇದು ಸಕ್ಕತ್ತಾಗಿದೆ. ಇನ್ನೂ ಬನ್ನಿ ಹಿಂದೆ ನೋಡೋಣ. ಇನ್ನು ನೋಡಿ ಇಲ್ಲೂ ಅಷ್ಟೇ ಎಷ್ಟಿದಾವೆ ಗಣೇಶ ನೋಡಿ ಸರ್. ಲೈನಾಗಿ ನೋಡ್ಬಿಟ್ಟವ್ರೆ. ಓವರ್ ಎಷ್ಟು ರೆಡಿ ಆಗಿದೆ ಬರೋ ಈಗ? ಈಗ ಸುಮಾರು 500-600 ಗಣಪತಿ ರೆಡಿ ಇದೆ. ಓ, ಆಲ್ರೆಡಿ ರೆಡಿ ಇದೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು. ಇನ್ನು ಮುಂಬೈ ಸ್ಟೈಲ್ ಈಗ ಆರ್ಡರ್ ಆಗಿದೆ. ಈಗ ಓಕೆ ಬರ್ತಾರೆ ಮಾಡೋದು. ಓಕೆ ಓಕೆ. ಇನ್ನು ಆ ಥರ ದೊಡ್ಡ ಗಣೇಶ ಕೊಡಲ್ಲ? ಪ್ರೊಡಕ್ಷನ್ ಅಲ್ಲಿ ಆಗ್ತಿದೆ, ತೋರಿಸ್ತೀನಿ ನಿಮಗೆ. ಓಕೆ, ಅಕ್ಷರ ಅದ್ರೂ ತೋರಿಸ್ತೀನಿ. ಅದು ಅಡಿಯಿಂದ ಮುಡಿ ಹೆಂಗೆ ರೆಡಿ ಆಗುತ್ತೆ ನಿಮ್ಗೆ. ಬಾಡಿ ಸಪ್ರೇಟು, ತಲೆ ಸಪ್ರೇಟು. ಬಾಡಿ ಸಮೇತ ಎಲ್ಲ ರೆಡಿ ಮಾಡ್ತಾರೆ. ಹಾಂ, ಇವರೇ ಮಾಡ್ತಾರೆ. ಆ ಕಡೆ ಹಿಂಗೆ ಪಕ್ಕದಲ್ಲಿ ಗೋಡನ್ ಅದು ತೋರಿಸ್ತೀನಿ. ಚಿಕ್ಕದಾಗ ಫಸ್ಟ್ ನೋಡ್ಬೋಣ, ಮಣ್ಣಿನ ಗಣೇಶ ನೋಡ್ಬೋಣ ಚಿಕ್ಕದಾಗೆ. ನೋಡಿ ಇಲ್ಲೊಂದು ನೋಡಿ, ಇದೊಂದು ಡಿಫ್ರೆಂಟ್ ಆಗಿದೆ ಮಾಡಲಿ. ಈ ಕಡೆ ಅಬ್ಸರ್ವ್ ಮಾಡ್ತಿರ್ಬೋದು. ಸಕ್ಕತ್ತಾಗಿದೆ. ಇದೆಲ್ಲ ನಿಮಗೆ ಕಲರೇಷನ್ ಆದ್ಮೇಲೆ ನಿಮ್ಗೆ ಗೊತ್ತಾಗೋದು. ಇವಾಗೆಲ್ಲ ನಿಮ್ಗೆ ಏನು ಅಷ್ಟು ಗೊತ್ತಾಗಲ್ಲ. ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೆಂಗೆ ಬರ್ಬೋದು ಮಾಡಿ ಅಂದ್ಬಿಟ್ಟು. ನೋಡಿ ಈ ಕಡೆ ಅದು ನೋಡಿ, ಇದು ಸಕ್ಕತ್ತಾಗಿದೆ ಬ್ರೋ. ಇದೇನು ಬ್ರೋ ಸಕ್ಕತ್ತಾಗಿದೆ. ನಿಂತ್ಕೊಂಡು ಒಂಥರ ಹಿಂಗೆ ನಿಂತ್ಕೊಂಡು ಕಾಲ ಮೇಲೆ ಹಿಂಗೆ ಹಾಕೊಂಡ್ರೆ ಸಕ್ಕತ್ತಾಗಿದೆ ನೋಡಿ ಗುರು. ಇದು ಹೊಸದಾಗಿದೆ ಅಲ್ಲ, ಹೊಸ ಟೈಪ್ ಅಲ್ಲ ಇದು. ಮಸ್ತಾಗಿದೆ ಗುರು, ಹೊಸದಾಗಿದೆ. ಸೂಪರ್ ಆಗಿದೆ ಇದು ಮಾಡಲು ಮಾತ್ರ. ಇದು ನೋಡಿ ಸಕ್ಕತ್ತಾಗಿದೆ. ಇಲಿ ಮತ್ತು ಇಲಿ ಮೇಲೆ ಇಲಿ ಮತ್ತು ಇದು
ರಥದ ಮೇಲೆ ಕೂತಿರ್ತಾರ ರಥದ ಮೇಲೆ ಕೂತಿರ್ತಾರ ಕಾನ್ಸೆಪ್ಟ್ ಸಾಕಾಗಿದೆ. ಇನ್ನು ಆ ಕಡೆ ಹೋಗೋಣ ಬನ್ನಿ. ಸುಮ್ಮನೆ ರ್ಯಾಂಡಮ್ ಆಗಿ ತೋರಿಸ್ತೀನಿ, ನಿಮ್ಗೆ ಎಲ್ಲ ತೋರ್ಸೋಕೆ ಹೋಗಲ್ಲ. ಸುಮ್ಮನೆ ಹಿಂಗೆ ಜಸ್ಟ್ ನೋಡ್ಕೊಬಿಡಿ ಅಷ್ಟೇ ಗಣೇಶಗಳಿಗೆ. ಬನ್ನಿ ಈ ಕಡೆ ಹೋಗೋಣ. ಸೊ ನಿಮ್ಗೆ ಎಲ್ಲ ಗಣೇಶ ತೋರಿಸಲ್ಲ, ಇವಾಗ ಹೇಳ್ತೀನಿ. ಸುಮ್ಮನೆ ಬೇಸಿಕ್ ಮೊದಲು ಗಣೇಶಗಳು ಅಷ್ಟೇ. ಇಲ್ಲ ಕಲರ್ಷನ್ ಮತ್ತೆ ಬಂದು ತೋರಿಸ್ತೀನಿ ನೋಡಿ. ಇದೆಲ್ಲ ನಿಮ್ಗೆ ಮೋಲ್ಡ್ಗಳು ಅವ್ರದ್ದಲ್ಲ ನೋಡಿ. ಇವಾಗೆಲ್ಲ ಈ ಗಣೇಶ ಏನು ನೋಡ್ತಾರಲ್ಲ ಅದ್ರ ಮೋಲ್ಡ್ಗಳು ಇವೆಲ್ಲ ನೋಡ್ತಿರ್ಬೋದು. ಇಲ್ಲೆಲ್ಲ ನೋಡಿ ಇಲ್ಲೊಂದು ಗಣೇಶ ಹಾಕಿದೆ ಅವಾಗ ನೋಡಿ, ಇಲ್ಲೊಂದು ಇಲ್ಲಿ ರೆಡಿ ಮಾಡಿ ಇಕ್ಕಿದ್ದಾರೆ. ಸೊ ಇಲ್ಲೊಂದು ನೋಡಿ ಇವಾಗ ಒಂದು ತೆಗ್ದಿರೋ ಗಣೇಶ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ವೀಕ್ಷಕರೇ. ಇಲ್ಲ ಗಣೇಶ ನೋಡಿ ಇಲ್ಲಿ ನೋಡಿ ಅರ್ಧ ನೋಡಿ ಇಲ್ಲಿ ಬನ್ನಿ, ಅರ್ಧ ಗಣೇಶ ರೆಡಿ ಆಗಿದೆ ನೋಡಿ. ಗೋಲ್ಡ್ ಇಲ್ಲಿ ಇವಾಗ ಇಷ್ಟು ತೆಗ್ದಿದ್ದಾರೆ, ಇನ್ನೂ ಸ್ವಲ್ಪ ತೆಗಿತಾರೆ ನೋಡ್ತಿರ್ಬೋದು ನೋಡಿ. ಟೊಳ್ಳು ತೋರಿಸ್ಬಿಟ್ರು ಒಳಗಡೆ ನೋಡಿ ಗುರು. ಇದು ಯಾವುದೇ ರೀತಿ POP ಎಲ್ಲ ಮತ್ತೆ ತೋರಿಸ್ತಾ ಬ್ರದರ್ ನೋಡಿ. ಇದೆಲ್ಲ ನೆಲ್ಲುಳ್ಳು ಹಾಕಿರೋದು ಇರಲ್ಲ ಓಕೆನಾ. ಇನ್ನು ಇಲ್ಲಿ ನೋಡಿ ಈ ಗಣೇಶನಿಗೆ ಅರ್ಧ ಬಾಡಿ ಥರ ಮಾಡ್ಕೊಂಡು ಡಿಫ್ರೆಂಟ್ ಆಗಿ ಮಾಡ್ತಾರೆ ನೋಡಿ. ಇಲ್ಲಿ ನೋಡ್ತಿರ್ಬೋದು ಈ ಕಡೆ ಅಪ್ಪ ಗಣೇಶ ನೋಡಿ. ಇದೆಲ್ಲ ಆಫ್ ಬಾಡಿಗಳು ಸಪ್ರೇಟು, ತಲೆ ಸಪ್ರೇಟು. ಸೊ ಇವ್ರ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಒಬ್ಬರು ಫುಲ್ ಬಾಡಿನ ತಗೋತಾರೆ, ಇವ್ರು ನಿಮಗೆ ಬಾಡಿ ಸ್ಟ್ರಕ್ಚರ್ ಎಲ್ಲ ಡಿಫ್ರೆಂಟ್ ಆಗಿ ತಗೋತಾರೆ ನೋಡಿ. ಆ ಗಣೇಶಗಳು ನೋಡಿ, ಗೋಡ ನೋಡಿ ಎಷ್ಟು ದೊಡ್ಡದಾಗಿದೆ ಈ ಗೋಡ. ನಿಮಗೆ ಆಲ್ಮೋಸ್ಟ್ ಒಂದು 500 ಗಣೇಶಗಳಿದಾವೆ. ಇನ್ನ ಮುಂದಕ್ಕೆ ಇನ್ನ ಹೊಸದಾಗಿ ಏನೋ ಬೇರೆ ಮಾಡ್ತಾ ಇದ್ದೀರಾ? ಸ್ಟಾರ್ಟ್ ಮಾಡ್ಬೇಕು ಈಗ, ಮುಂಬೈ ಸ್ಟೈಲ್ ಸ್ಟಾರ್ಟ್ ಮಾಡ್ಬೇಕು ಈಗ. ಯಾಕಂದ್ರೆ ಜನ ಯಾವ ತರ ಕೇಳ್ತಾರೆ ಆ ತರ ಮಾಡ್ತಿದ್ದೀವಿ. ಹೌದು. ಸೊ ಹೋದ ವರ್ಷ ಏನು ನೋಡಿದಾರೆ ವೀಕ್ಷಕರೇ, ಆ ಥರ ಸಿಮಿಲರ್ ಮಾಡಲ್ ಯಾವುದು ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ ಬ್ರದರ್ ಇಸ್ಲಿ ಹತ್ರ. ಈ ವರ್ಷ ಅದೊಂದು ಹೊಸದಾಗಿ ಮಾಡಿದ್ದಾರೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ. ಅದೇ ಹೇಳೋದಲ್ಲ, ನಿಮ್ಗೆ ಬೇಗ ಬುಕ್ ಮಾಡ್ಕೋಬೇಕು ನೀವಲ್ವಾ. ಸೊ ಗಣೇಶ ಹಬ್ಬ ಹತ್ರ ಇದ್ದಾಗ ಮಾಡಿಬಿಟ್ರೆ ಕಷ್ಟ, ಅವ್ರಿಗೂ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಇವಾಗ ಒಂದು ಇವಾಗ ಜೂನ್ ಇವಾಗ ಆ್ಯಕ್ಚುಲಿ ಜೂನಿಂದ ನಿಮಗೆ ಆಲ್ಮೋಸ್ಟ್ ಇನ್ನೊಂದು ಎರಡೂವರೆ ತಿಂಗಳಿದೆ, 3 ತಿಂಗಳು 2.5 ಆಗಸ್ಟಲ್ಲಿ ಇರೋದು ನಿಮ್ಗೆ ಹಬ್ಬ ಓಕೆನಾ. ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇವೆಲ್ಲ ಈ ಕಡೆ ಎಲ್ಲ ಬನ್ನಿ ನೋಡಿ. ಇದೆಲ್ಲ ಗಣೇಶಗಳೆಲ್ಲ ವರ್ಕ್ ಮಾಡ್ತೀವಿ ನೋಡ್ತಿರ್ಬೋದು ವೀಕ್ಷಕರೇ. ನೋಡಿ ಇದೆಲ್ಲ ವರ್ಕ್ ಹೆಂಗೆ ಮಾಡ್ತಾರೆ ನೋಡಿ ಗಣೇಶ. ನಿಮಗೆ ಇಲ್ಲಿ ಮಣ್ಣು ಹೆಂಗೆ ಮಾಡ್ತಾರೆ ಇದೆಲ್ಲ ಈ ಮಿಷಿನಲ್ಲಿ ಹಾಕ್ಬಿಟ್ಟು ನಿಮಗೆ ತೆಗಿಯೋದಾಗಿರ್ಬೋದು. ಹೆವಿ ಪ್ರೋಸೆಸ್ ಎಲ್ಲ ಬರೋದೆಲ್ಲ ನಿಮಗೆ. ನಾವು ಸುಮ್ಮನೆ ನೋಡಿದ ತಕ್ಷಣ ಅನ್ಕೊಬಿಡ್ತೀವಿ ಅಷ್ಟೇ ಗಣೇಶ ಆರಾಮಾಗಿ ಎತ್ಬಿಡ್ತಾರಂತ. ನೋಡಿ ಈಗ ಇಲ್ಲಿಂದ ಇಲ್ಲಿ ನೋಡಿ ಹಾಕಿ ಇವರು ತೋರಿಸಿ ಹೆಂಗೆ ಮಾಡ್ತಾರಂದ ತೋರಿಸ್ತೀನಿ ನೋಡಿ ಹೆಂಗೆ ಮಾಡ್ತಾರಂದ. ಮೊದಲೆಲ್ಲ ಕಾಲಲ್ಲಿ ಮಾಡೋರು, ಇವಾಗ ಈ ಕೈಯಲ್ಲಿ ಮಾಡೋದು. ಇದು ಮಿಷಿನ್ ಇದೆ ಅಷ್ಟೇ ಇವಾಗ ನೋಡಿ. ಓ ಹಿಂಗ ಪಟ್ಟಂದು ಹಣ್ಣು ಹಾಕ್ಬಿಟ್ಟು ಹಾಗೆ. ಓ ಇಲ್ಲಿ ಅದಾಗುತ್ತೆ ನೋಡಿ ವೀಕ್ಷರ, ಇಲ್ಲಿ ಅದಾಗಿ ಬರುತ್ತೆ ಆಚೆ. ಓಕೆ ಸೂಪರ್. ಇದನ್ನ ತಗೊಂಡು ನೀವು ಅದನ್ನ ಮೋಲ್ಡ್ ಮಾಡ್ಕೋತೀರ ಆಮೇಲೆ. ಹಾಂ ಓ 2-3 ಸಿ ಮಾಡಿ ಆಮೇಲೆ ನೀವು ನೈಸ್ ಆಗಬೇಕಲ್ವಾ. ಓಕೆ. ಸೊ ಇದಾಯ್ತಾ, ಬನ್ನಿ ನಿಮ್ಗೆ ಆ ಕಡೆ ಪೇಪರ್ ತೋರಿಸ್ತೀನಿ. ಅವೆಲ್ಲ ಹೇಳಿದ್ರೆ ಬ್ರದರು ಪಿನ್ ಟು ಪಿನ್ ಪೇಪರ್ ಮಾಡ್ತಾರಂದ್ರೆ ಅದನ್ನ ನೋಡ್ಕೊಂಬೋಣ ಬನ್ನಿ. ಸೊ ವೀಕ್ಷಕರೇ ಅಲ್ಲಿ ನೋಡಿದ್ರಲ್ಲ ಇವಾಗ ತೋರಿಸಿದಿಲ್ಲ ಆ ಗೋಡೊಂದು, ಅದ್ರ ಪಕ್ಕದಲ್ಲಿ ಇನ್ನೊಂದು ಗೋಡೊಂದು ಇದೆ, ಆಮೇಲೆ ತೋರಿಸ್ತೀನಿ. ಇವಾಗ ಈ ಕಡೆ ಏನು ತೋರ್ಸಕ್ಕೆ ಬಂದಿ ಅಂತ ಹೇಳಿದ್ರೆ ಇಲ್ಲಿ ಪೇಪರ್ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ. ಸೊ ಬ್ರದರ್ ಹೇಳಿ ಬರೋದಿಲ್ಲ ಎಷ್ಟು ಫೀಟ್ ಗಂಟೆ ಮಾಡ್ತಾರೆ ಏನು ಕತೆ? ಇಲ್ಲಿ ಈಗ ಆಲ್ಮೋಸ್ಟ್ ಈಗ 6 ಫೀಟ್ ಇಂದ ಒಂದು 15 ಫೀಟ್ ವರೆಗೂ ಇಲ್ಲಿ ಬಾಡಿ ರೆಡಿ ಆಗ್ತಾ ಇದೆ. ಬಾಡಿ ಮಾತ್ರ ಇಲ್ಲಿ ರೆಡಿ ಆಗುತ್ತೆ. ಇನ್ನೊಂದು ಗೋಡನ್ ಇದೆಯಲ್ಲ ತೋರಿಸೋದಲ್ಲ, ಆ ಗೋಡನ್ ಹೋಗಿ ಅಲ್ಲಿ ಫಿಟ್ಟಿಂಗ್ ಆಗೋದು. ಓಕೆ. ಸೊ ವೀಕ್ಷಕರು ಅಬ್ಸರ್ವ್ ಮಾಡ್ತಿರ್ಬೋದು ನೋಡಿ, ಇದು ಎಷ್ಟು ಫೀಟ್ ಗಣೇಶ ಇರ್ಬೋದು? ಇದು ಬರುತ್ತೆ 13 ಫೀಟ್ ಬಾಡಿ. ಅವಾಗಲೇ ದೊಡ್ಡ ಗಣೇಶ ತೋರಿಸಿದೆ ಗೊತ್ತಾರೆ ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲಿ. ಸೊ ಆ ತರ ಗಣೇಶ ಇದು ಬಾಡಿ ಈ ಸ್ಟ್ರಕ್ಚರ್ ಅಷ್ಟೇ. ಇದು ಆ ತರ ಪಾರ್ಟ್ ಮಾಡ್ಕೋತಾರೆ ನೋಡಿ. ಇದು ಬೆನ್ನಿನ ಭಾಗ ಆಗಿರ್ಬೋದು. ಇಲ್ಲಿ ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಚಿಕ್ಕ ಗಣೇಶ ಇದೆಲ್ಲ 6 ಫೀಟ್ 8 ಫೀಟ್ ವರ್ಗು ಬಾಡಿ ಇದು. ಸೊ ಇದು POP ಎಲ್ಲ ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, ಪೇಪರ್ ಗಣೇಶಗಳು ಓಕೆನಾ. ಬಿಸಿಲಲ್ಲಿ ನೋಡ್ರಿ ಡ್ರೈ ಆಗ್ತಾ ಇರೋದು ನೋಡಿ. ಇದು ಇನ್ನು ಹೊರಗಡೆ ಬಂದು ತೋರಿಸ್ತೀನಿ ನಿಮ್ಗೆ, ಇನ್ನು ಹೆಂಗೆ ಮಾಡ್ತಾವ್ರೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಸಾಂಗ್ ಹಾಕ್ಬಿಡ್ಕೊಡಿರೋ ನೋಡಿ. ಇವೆಲ್ಲ ಗಣೇಶನ ತಲೆಗಳು ಇವೆಲ್ಲ ಎತ್ತಕ್ಕೋಗಲ್ಲ ಗುರು, ಯಾಕಂದ್ರೆ ಮೋಲ್ಡ್ ಯಾಕಂದ್ರೆ ಮರ ಇದೆ. ಇದೆಲ್ಲ ಗಣೇಶನ ತಲೆಗಳು ಇವೆಲ್ಲ ನೋಡ್ತಿರ್ಬೋದು. ಇದೆಲ್ಲ ಒಂದು 10 ಫೀಟ್ 6 ಫೀಟ್ ಗಣೇಶನ್ ಇದೆಲ್ಲ ಇಲ್ಲಿದೆ ನೋಡಿ. 14 ಫೀಟ್ ಕಾಲು ನೋಡು ಗುರು ಹೆಂಗೈತೆ ಕಾಲು ಗಣೇಶಂದು. ಅಪ್ಪ ಎಷ್ಟು ದೊಡ್ಡದಾಗಿದೆ ನೋಡು. ಕಡೆ ಅದೇ ಒಂದು 6 ಅಡಿ ಇಲ್ವಪ್ಪ, ಅದೇ ಒಂದು 6 ಅಡಿ ಇದೆ ಗುರು, ಸಾಕಾಗಿದೆ ಸೂಪರ್. ಇಲ್ಲಿ ನೋಡು ಗುರು, ಇದು ಕೈಯೇ ಬರೋ, ಇದು ಕೈ ಇದೆಲ್ಲ ಮೋಲ್ಡ್ಗಳು, ಪೇಪರ್ ಮೋಲ್ಡ್ಗಳು ಇವೆಲ್ಲ ಓಕೆನಾ. ಮೋಲ್ಡ್ ಇದರಿಂದ ಔಟ್ಪುಟ್ ತೆಗಿಯೋದು. ಅಲ್ಲಿ ಗಣೇಶ ತೋರಿಸಲ್ಲ ಅದನ್ನ ಔಟ್ಪುಟ್ ಬರುತ್ತೆ. ಈ ಗೋಡನ್ ನಿಮ್ಗೆ ಹೋದ ವರ್ಷ ತೋರಿಸಿದ್ದೆ, ಇಲ್ಲೇ ಇವರು ಗಣೇಶಗಳಿತ್ತು. ಇವಾಗ ಸ್ವಲ್ಪ ದೊಡ್ಡ ಗೋಡನ್ ಮಾಡಿದ್ದಾರೆ ನೋಡಿ. ಇವೆಲ್ಲ ಸೊಂಡುಗಳು, ಪುಟ್ ಗಣೇಶಗಳು ಸೊಂಡುಗಳು ಇದೆಲ್ಲ ಪುಟ್ಟದಂದ್ರೆ ಒಂದು ಆಲ್ಮೋಸ್ಟ್ ಒಂದು 4 ಫೀಟ್ 5 ಫೀಟ್ ಗಣೇಶಗಳು ಸೊಂಡಲ್ಲ ನೋಡಿ. ಸೊಂಡುಗಳು ಮಾಡ್ತಾವ್ರೆ ನೋಡಿ. ಇಲ್ಲಿ ನೋಡಿ. ಸೊ ಏನಾಗ್ತಾ ಇರೋ ಬ್ರೋ ಇದು ಇದೆಲ್ಲ ಬರುತ್ತಲ್ಲ, ಇದು ಮರಗೆಣ್ಸು ಪೌಡ್ರು ಮತ್ತೆ ಪೇಪರ್ನ ಪೌಡರ್ ಮಾಡ್ತೀವಿ. ಓಕೆ. ಪೇಪರ್ನ ಪೌಡರ್ ಮಾಡಿ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸೋದು ನೋಡಿ. ಓಕೆ ನೋಡಿ. ಇದು ಬಂದ್ಬಿಟ್ಟು ಇದ್ರ ಮೇಲೆ ಪೇಪರ್ ಹಾಕ್ತೀರಾ? ಇದ್ರ ಮೇಲೆ ಪೇಪರ್ ಗಮ್ ಹಾಕ್ತಿವಿ ಮಾಮೂಲಿ. ಈಗ ಇದು ಬರುತ್ತಲ್ವಾ ಮರದ ಗೊಂದು, ಆ ಗೊಂದಲ್ಲಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಪೇಪರ್ ಅಂಟಿಸ್ತೀವಿ. ಅದರಿಂದ ಅದನ್ನ ಪೇಪರ್ ಹಾಕಿದ್ರೇನೆ ಗಟ್ಟಿ ಬರೋದು ಅದು. ಇದಾದ್ಮೇಲೆ ಪೇಪರ್ ಹಾಕೋದು. ಇದಾದ್ಮೇಲೆ ಪೇಪರ್ ಹಾಕ್ತಾರೆ. ಸೊ ಬನ್ನಿ ಈ ಕಡೆ ನೋಡೋಣ ನೋಡಿ. ಎಲ್ಲ ಬಿಡಿ ಬಾಗ್ಗಳು ಬ್ರೋ ತೋರಿಸ್ ಬ್ರೋ
ನೋಡಿ ಇದೆಲ್ಲ ಬಿಡಿ ಇದೆಲ್ಲ ನಿಮಗೆ ಕೈ ಕಾಲು ಸೊಂಡ್ಲುಗಳು ಎಲ್ಲ ಸೈಡ್ ಫೇಸು. ಇದು ಹೆಂಗಂದ್ರೆ ನಿಮಗೆ ಯಾವ ತರ ಆಂಗಲ್ ಬೇಕಾದ್ರೆ ಟರ್ನ್ ಮಾಡ್ಕೋಬಹುದು, ಟರ್ನ್ ಮಾಡಿ ಕೂರ್ಸೋದು ಫಿಟ್ಟಿಂಗ್. ಆ ತರ ಈ ವರ್ಷ ಕಾನ್ಸೆಪ್ಟ್ ಇರೋದು. ಹೋದ ವರ್ಷ ಅಂದ್ರೆ ಫಿಕ್ಸ್ ಇತ್ತು ನಿಮಗೆ. ನೋಡಿ 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 ಇದೆಲ್ಲ ಕಾಲು ನೋಡಿ ಎಷ್ಟು ಲೈಟ್ ವೇಟ್ ಇದೆ ನೋಡಿ. ಪೇಪರ್ ಅಷ್ಟೇ ಒಳಗಡೆ ಸಿಂಗಲ್ ಕೈ ಹಿಡ್ಕೋಬಹುದು ನೋಡಿ. ಅಬ್ಸರ್ವ್ ಮಾಡ್ಬೋದು ನಿಮಗೆ. ಟೊಳ್ಳು ಏನು ನಿಮ್ಗೆ ಬಾರಣ ಬರಲ್ಲ ಇಲ್ಲ, ಬಟ್ ನಿಮ್ಗೆ ಸಕ್ಕದಾಗಿರುತ್ತೆ ಮಾತ್ರ. ಇದೆಲ್ಲ ಕಟ್ ಆಗತ್ತ ಬ್ರೋ? ಇದೆಲ್ಲ ಅದೆಲ್ಲ ಫಿನಿಶಿಂಗ್ ಮಾಡ್ಬೇಕು, ಅದು ಫಿನಿಶಿಂಗ್ ಮಾಡ್ಬೇಕು. ಇನ್ನ ನೆನ್ನೆ ತೆಗ್ದಿರೋದು. ಓಕೆ, ಇಲ್ಲಿ ನೋಡಿ ಗಣೇಶನ್ ತಲೆ ನೋಡ್ಬೋದು ನೋಡಿ. ಇದು ಕೂಡ ಅಷ್ಟೇ ಪೇಪರ್ ಗಣೇಶ ನೋಡ್ತಿರ್ಬೋದು. ಈ ವರ್ಷ ಸಕ್ಕದಾಗಿ ಮಾಡ್ತಾ ಇದೆ. ಫಸ್ಟ್ ಟೈಮ್ ನಾನು ನೋಡಿದ್ದು ಬೆಂಗಳೂರು ಈ ತರ ಮಾಡ್ತಿರೋದು. ನಾವು ಪೇಪರ್ ಮೋಲ್ಡ್ ಅಲ್ಲೇ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್. ಹೌದು, ನಿಮ್ಗೆಲ್ಲ ಪೇಪರ್ ಎಲ್ಲ ಫುಲ್ ಮೋಲ್ಡ್ ಅಂದ್ರೆ ಫುಲ್ ಬಾಡಿಯಿಂದ ಹಿಡಿದು ಅಡಿಯಿಂದ ಮುಡಿ ಗಂಟೆ ಅದೇ ಬಂದ್ಬಿಡುತ್ತೆ. ಇದೆಲ್ಲ ನೋಡಿ, ಬಟ್ ಈ ವರ್ಷ ನೋಡಿ ಸಕ್ಕದಾಗಿ ಮಾಡ್ತಿದ್ದಾರೆ. ಚಿಕ್ಕ ಚಿಕ್ಕ ಕೈ ಇದೆಲ್ಲ 4 ಫೀಟ್ 5 ಫೀಟ್ ಎಲ್ಲ ಕೈ ಬರುತ್ತೆ ಇದು. ನೋಡಿ ವಿಷಯ ಇನ್ನ ಫಿನಿಶಿಂಗ್ ಅಲ್ಲಿ ಮಜಾ ಇರುತ್ತೆ. ಆಕ್ಚುಲಿ ಇದನ್ನ ಫಿನಿಶಿಂಗ್ ಮುಂಚೆ ತೋರಿಸ್ತಾ ಇಲ್ಲ ನನಗೆ. ಸುಮ್ಮನೆ ರ್ಯಾಂಡಮ್ ನೋಡಿ, ಇದೆಲ್ಲ ತಲೆಗಳು ಗಣೇಶಂದು ಎಲ್ಲ ಸೊಳ್ಳು ಸಪ್ರೇಟ್ ಬರುತ್ತೆ. ಇದು ಬಾಡಿ, ಇದು ನೋಡಿ, ಇದು ಬಾಡಿ ಲೈಟ್ ವೇಟ್ ತೋರಿಸ್ ಬ್ರೋ. ನೋಡಿ ಇದು ನೋಡಿ ಲೈಟ್ ವೇಟ್ ಬಾಡಿ ನೋಡಿ ಎಷ್ಟು ಆರಾಮಾಗಿರ್ಬೋದು. ನೋಡಿ ಈ ಗಣೇಶ ಏನು ವ್ಯತ್ಯಾಸ ಅಂದ್ರೆ ಇದು ಫುಲ್ ಮೋಲ್ಡ್, ಫುಲ್ ಬಾಡಿ ಫುಲ್ ಸ್ಟ್ರಕ್ಚರ್ ಬಂದ್ಬಿಡುತ್ತೆ ಒಂದೇ ಸತಿಗೆ. ಇದಂಗಿಲ್ಲ, ಕೈ ಕಾಲಿಂದ ಹಿಡಿದು ಎಲ್ಲ ಸಪ್ರೇಟ್ ಬರುತ್ತೆ. ಒಂದೇ ಬೆಳ್ಳಲ್ಲೇ ಎತ್ಬೋದು ಇದು. ಈ ತರ ಎಷ್ಟು ಮಾಡಲ್ ಮಾಡಿಸ್ತಾ ಇರೋ, ಎಷ್ಟು ಫೀಟ್ ಎಷ್ಟು ಗಂಟೆ ಮಾಡಿಸ್ತಾ ಇದೆ? ಇದ್ರಲ್ಲಿ ಬರುತ್ತೆ, ಇದರಲ್ಲಿ ಒಂದು 200 ಗಣೇಶ ಬರುತ್ತೆ ಈ ಸ್ಟೈಲಲ್ಲಿ, ಮುಂಬೈ ಸ್ಟೈಲಲ್ಲಿ. ಅಂದ್ರೆ ಇದರಲ್ಲಿ 4 ಫೀಟ್ ಇಂದ ಸ್ಟಾರ್ಟ್ ಆಗಿ ಒಂದು 15 ಫೀಟ್ ವರೆಗೂ ಬರುತ್ತೆ. ಈ ಸರಿ 20 ಫೀಟ್ ವರೆಗೂ ಮಾಡಬೇಕು ಅಂತಿದೀವಿ. ನಾವು ಫಸ್ಟ್ ಅಲ್ಲಿ ನೋಡಿದ್ರೆ ಗೊತ್ತಾ, ನಾನು ಫಸ್ಟ್ ಓಪನಿಂಗ್ ಅದು ಎಷ್ಟು ಫೀಟ್ ಅದು 14 ಫೀಟ್ 15 ಫೀಟ್ ಬರುತ್ತೆ. ಬ್ಯಾಕ್ ಗ್ರೌಂಡ್ ಒಂದು 2 ಫೀಟ್ ಹೈಟ್ ಆಗುತ್ತೆ, ಒಂದು 16 ಫೀಟ್ ಬರ್ಬೋದು. ಆ ತರ ಅಂದ್ರೆ ಮೊದಲೇ ಆರ್ಡರ್ ಕೊಡ್ಬೇಕಾ? ಸ್ವಲ್ಪ ಜಾಸ್ತಿ ಬೇಕಾ? ಈಗ ಮಾಡಲ್ ರೆಡಿ ಇದೆ ಆ ತರದ್ದು. ಈಗ ಒಂದೇ ಪೀಸ್ ಶಾಂಪಲ್ ಪೀಸ್ ರೆಡಿ ಆಗಿರೋದು, ಇನ್ನೆಲ್ಲ ಬಾಡಿ ರೆಡಿ ಆಗಿದೆ. ಈಗ ಅದನ್ನೆಲ್ಲ ಜಾಯ್ನಿಂಗ್ ಸ್ಟಾರ್ಟ್ ಆಗ್ಬೇಕು. ಇನ್ನು ನಾಳೆಯಿಂದ ಜಾಯ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಅಕಸ್ಮಾತ್ ಅದು ಒಂದು ಅಷ್ಟು ಪೀಸ್ ರೆಡಿ ಆಗಿರುತ್ತೆ, ಒಂದು 50 ಪೀಸ್ ರೆಡಿ ಆಗಿರುತ್ತೆ. ಅಕಸ್ಮಾತ್ ಕಸ್ಟಮೈಸ್ ಏನಾದ್ರು ಬೇಕಾದ್ರೆ ನಮ್ಗೆ ಯಾವ ತರ ಈ ತರ ಮಾಡಲ್ ಬೇಕು ಅಂತ ಬಂದ್ರೆ ಫಸ್ಟೇ ಬಂದ್ರೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಮೊದಲೇ ಬರಬೇಕು, ಅದೇ ಹೇಳ್ತಾರೆ. ಫಸ್ಟೇ ಬಂದ್ರೆ ಕಸ್ಟಮೈಸ್ ಮಾಡ್ಕೋತಾರೆ. ಕೊನೆ ಮಾಡಿ ಕೇಳಕ್ ಹೋಗ್ಬಿಡಿ ಬರ್ತಾರೆ. ನಾವೆಲ್ಲ ಅವ್ರಿಗೆ ವಿಷಯ ಆಗಲ್ಲ ಬಾಬಾ, ಇವಾಗ ಇಷ್ಟೆಲ್ಲ ವರ್ಕ್ ಮಾಡ್ಬೇಕಂದ್ರೆ ಇನ್ನ ಎಷ್ಟು ಪ್ರೆಸರ್ ಅವ್ರಿಗೆ ನಾವ್ ಅಂತೀವಿ. ಅವ್ರು ನೋಡಿ ಇದು ನೋಡಿ ಗುರು, ಕಾಲ್ ಅಪ್ಪ ಎಷ್ಟು ಫೀಟ್ ಹೋಗುದು? ಇದು 14 ಫೀಟ್ 14 ಫೀಟ್ ಗಣೇಶನ ಕಾಲ್ ನೋಡು ಗುರು. ಅಪ್ಪ ಹೆಂಗೈತೆ ನೋಡು. ಇದನ್ನ ಲೈವಲ್ಲಿ ನೋಡಕ್ ಹೆಂಗ್ ಮಜಾ ಇರ್ತೀವಲ್ಲ ಅಲ್ಲ, ಸಕ್ಕತ್ತಾಗಿರುತ್ತೆ. ಬನ್ನಿ ನಾ ಈ ಕಡೆ ಬರೋಣ. ನೋಡಿ ಫುಲ್ ಗೋಡನ್ ಫುಲ್ ತುಂಬಿಸ್ಬಿಟ್ಟಿದಾರಲ್ಲ ಪೇಪರ್ ಗಣೇಶ. ಹೋದ ವರ್ಷ ಇಲ್ಲ, ಹೋದ ವರ್ಷ ಲೇಟ್ ಆಗಿ ಬಂದಿತ್ತು ಪಾಪ. ಈ ವರ್ಷ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಇದಕ್ಕೆ ಅವರು. ಇದೆಲ್ಲ ಫುಲ್ ಪೇಪರ್ ಮೋಲ್ಡ್ ಗಣೇಶ, ಇದೆಲ್ಲ ನಾರ್ಮಲ್ ಮಾಡ್ಲಿದಲ್ಲ. ಓಕೆನಾ, ಬಟ್ ಇದು ನೋಡಿ ತಲೆ ನೋಡು ಗುರು. ಬಾಬಾ ಗಣೇಶ ಎತ್ತಕ್ಕೆ ಹೋಗಲ್ಲ ತಲೆನ, ಅಷ್ಟಂಗೈತೆ. ಎಷ್ಟು ದೊಡ್ಡದಾಗೈತೆ ನೋಡು. ನೋಡ್ಗುರು ತಲೆ ನೋಡ್ಗುರು ಗಣೇಶ ಅಂತಾರೆ. ಎಷ್ಟು ಫೀಟ್ ಬರೋದು? ಇದು 14 ಫೀಟ್ ನೋಡ್ಗುರು. ಒಬ್ಬರೇ ತಗೊಂಬೋದು ನೀವು, ಆರಾಮಾಗಿ ಎತ್ಬೋದು. ಬಟ್ ಹುಷಾರಾಗಿ ಇಟ್ಕೋಬೇಕಂತ. ಇವಾಗ ಜಸ್ಟ್ ಇದು ಮಾಡೋರಲ್ಲ, ಮುರ್ಗಿರ್ದು ಹೋಗುತ್ತೆ. ಆಮೇಲೆ ಪೇಪರ್ ಒಂದು ನಿಮಗೆ ಸ್ವಲ್ಪ ಲೈಟ್ ವೇಟ್ ಬರುತ್ತಲ್ಲ, ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನೋಡಿ ಎಲ್ಲ ನೋಡ್ತಿರ್ಬೋದು ನಿಮ್ಗೆಲ್ಲ. ಇನ್ನೇ ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿಲ್ಲ ವಿಷಯ. ಮತ್ತೊಮ್ಮೆ ಹೇಳ್ತೇನೆ, ಜಸ್ಟ್ ನಿಮ್ಗೆ ನಾರ್ಮಲ್ ತೋರಿಸ್ತಾ ಇದ್ದೀನಿ ಅಷ್ಟೇ, ಹೆಂಗಿರುತ್ತೆ ಹೆಂಗೆ ಬರುತ್ತೆ ಪೇಪರ್ ಅಂದ್ಬಿಟ್ಟು. ಓಕೆನಾ, ನೋಡಿ ಇದು ಕೂಡ ಅಷ್ಟೇ ಕಾಲು ನೋಡ್ತಿರ್ಬೋದು. ಶಾಂಪಲ್ ಪೀಸ್ ಒಂದೊಂದು ರೆಡಿ ಆಗಿದೆ ನೋಡಿ. ರೆಡಿ ಆಗಿದೆ ಎಲ್ಲ ಮಾಡಲ್ಸ್ ಇಲ್ಲಿ ರೆಡಿ ಆಗಿದೆ ನೋಡಿ. ಈ ಕಡೆ ಬನ್ನಿ ಬರೇ ತೋರ್ಸೋಣ ನನಗೆ ಶಾಂಪಲ್ ಪೀಸ್ಗಳು ಹೆಂಗಿರುತ್ತೆ ಅಂತ. ಈ ಕಡೆಯಿಂದ ಇಲ್ಲಾಗಿದೆ. ಇಲ್ಲಿ ನೋಡಿ ಗುರು, ಇದು ಗಣೇಶ ಬರುತ್ತೆ, ಈ ಕಡೆ ಆಮೆ ಬರುತ್ತೆ. ಇದು ಇದು ಗಣೇಶ, ಈ ಕಡೆ ಆಮೆನಾ? ಇಲ್ಲ, ಆಮೆ ಕೆಳಗಡೆ ಆಮೆ. ಇದು ನೋಡಿ ನಾರ್ಮಲ್ ಗಣೇಶ ಹಿಂಗೆ ಬರುತ್ತೆ ನಿಮಗೆ. ಇನ್ನು ಅವ್ರು ಅವಲ್ಲಿ ಹೇಳಿದ್ರೆ ಬಾಡಿ ಫಿಟ್ ಮಾಡೋದು ಅದೆಲ್ಲ ಇನ್ನು ಸ್ವಲ್ಪ ರೆಡಿ ಆಗಬೇಕು. ಇನ್ನು ಅದನ್ನ ತೋರಿಸ್ತೀನಿ. ಇದು ನಾರ್ಮಲ್ ಪೇಪರ್ ಗಣೇಶಗಳು ಇವೆಲ್ಲ. ಓಕೆನಾ, ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ತುಂಬ ಜನ ಅನ್ಬೋದು, ಎಲ್ಲ ಕಡೆ ಸಿಗ್ಬೋದು ಅಂತ. ಬಟ್ ಅವ್ರು ಮಾಡ್ತಿರೋ ಕಾನ್ಸೆಪ್ಟು ಇದೆ, ಫಸ್ಟ್ ಟೈಮ್ ಮಾಡ್ತಿರೋದು. ಇಲ್ಲಿದೆ ನೋಡಿ. ಇದು ಶಿವ ಬರುತ್ತೆ, ಮೇಲೆ ಪಾರ್ವತಿ ಬರುತ್ತೆ, ಕೆಳಗಡೆ ನಂದಿ. ರಥದ ಮೇಲೆ ಹೋಗ್ತಾ ಇರೋದು. ರಥದ ಮೇಲೆ ಕುತ್ಕೊಂಡು ನಂದಿ ಓಡಿಸ್ಕೊಂಡು ಹೋಗ್ತಾ ಇರೋ ತರ. ಸೂಪರ್ ಚೆನ್ನಾಗಿದೆ ವಿಷಯ ಇದೆಲ್ಲ. ನೋಡಿ ಇದು ಬಂದ್ಬಿಟ್ಟು ಇವ್ರದ್ದು ಒಂದು ಇಸ್ಬೋದಾಯ್ತು ಅಲ್ಲ, ಸುಮ್ಮನೆ ಜಸ್ಟ್ ತೋರಿಸೋಣ ಅಂತ. ಇವ್ರದ್ದು ಹೆಂಗ್ ಬರುತ್ತೆ ಈ ವರ್ಷ ಹೊಸದಾಗಿ ನೀವು ಇವ್ರದ್ದು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಇವರು ಕಲರೇಷನ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಚಿಕ್ಕದಾಗಿ. ನೋಡಿ ಅಬ್ಸರ್ವ್ ಮಾಡ್ಬೋದು ವಿಷಯ. ಇವ್ರ ಕಲರೇಷನ್ ಈ ರೇಂಜಿಗೆ ಬರುತ್ತೆ ನೋಡಿ. ಮ್ಯಾಟ್ ಫಿನಿಶಿಂಗ್ ಗಣೇಶನ್ ಇದು ಸಕ್ಕದಾಗಿದೆ. ನೋಡ್ತಿರ್ಬೋದು ನಿಮ್ಮ ಕಲರೇಷನ್ನು. ಹೋದ ವರ್ಷ ಕೂಡ ತೋರಿಸಿದ್ದೆ ನಿಮಗೆ, ಕಣ್ಣಿಂದ ಹಿಡಿದು ಅಡಿಯಿಂದ ಮುಡಿಗಂಟ ಒಂದು ರೀತಿ POP ಹೆಂಗೆ ಬರುತ್ತೆ ಅದೇ ರೀತಿ ಮಾಡಲ್ ನಿಮಗೆ ಮೊನ್ನೆಲ್ಲ ಕೊಡ್ತಾರೆ ಇವರು ಗಣೇಶ. ನಿಮ್ಗೆ ಕಲರ್ ಗೊತ್ತಾಗ್ತಿಲ್ಲ ಅಂದ್ರೆ ಒಂದು ಟಾರ್ಚ್ ಹಾಕ್ಬಿಟ್ಟು ತೋರಿಸ್ತಾರೆ ನೋಡಿ. ಸುಮ್ಮನೆ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಅಷ್ಟೇ ಜನಕ್ಕೆ. ನೋಡಿ ಹೆಂಗೆ ಬರುತ್ತೆ ನಿಮ್ಗೆ ವರ್ಕಲ್ಲ, ಏನು ಮಜಾ ಇರೋದು. ಇದೆಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿದಂತೆ. ಮುಂದಿನ ಸಿಕ್ಕ ಓಕೆ ಓಕೆ ಓಕೆ. ಇದು ನೋಡಿ, ಇದು ಬ್ರಹ್ಮ ಬರುತ್ತೆ, ಈ ಕಡೆ ಮಹೇಶ್ವರಿ. ಓ, ಬ್ರಹ್ಮ ವಿಷ್ಣು ಮಹೇಶ್ವರ ಆ ಕಾನ್ಸೆಪ್ಟ್ ಬ್ರಹ್ಮ ವಿಷ್ಣು ಮಹೇಶ್ವರ. ಇದು ಪೇಪರ್ ಮೋಲ್ಡ್ ಅಲ್ಲೇ ಇದೆ. ಓಕೆ, ಸೊ ಇದರ ಸ್ವಲ್ಪ ಹೊಸ ಹೊಸ ಮಾಡಲ್ಗಳು ತರಿಸಿ ಬಂದಿದೆ. ಪೇಪರ್ ಮೋಲ್ಡ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು 20-30 ಮಾಡ್ಲಿದ್ದಾವೆ ನಮ್ಮ ಹತ್ರ ಈಗ. ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆಯಲ್ಲ, ಈ ಸರಿ ಜಾಸ್ತಿ ಮಾಡಲ್ಸ್ ಇದೆ. ಇನ್ನೂ ಒಂದು ಗೋಡನಲ್ಲಿ ಇದೆ, ದೊಡ್ಡ ದೊಡ್ಡ ಗಣೇಶಗಳೆಲ್ಲ ಆ ಕಡೆ ಒಂದಿದೆ, ಅಲ್ಲೇ ಹೋಗೋಣ ಬನ್ನಿ. ಪಕ್ಕದಲ್ಲೇ ಇದೆ, ಹಿಂಗೆ ಎಗರ್ಕೊಂಡು ಹೋಗೋಣ ಇಲ್ಲಿಂದ.
ಬನ್ನಿ ಹುಷಾರ. ಇಲ್ಲೊಂದು ನೋಡಿ, ಇಲ್ಲೊಂದು ಗೋಡನ್ ಇದೆ. ಇಲ್ಲಿ ಮಣ್ಣದು ಇದೆ ನೋಡಿ, ಮಣ್ಣಿನ ಗಣೇಶನೂ ಇದೆ, ಪೇಪರು ಇದೆ. ಇಲ್ಲಿ ದೊಡ್ಡದು ಇಲ್ಲಿ ನೋಡಿ, ಇಲ್ಲ ಮಣ್ಣಿಂದ ಎಲ್ಲ ಸಕಾಲಾಗಿ ನೋಡಿ. ಶಿವನ್ ಕಾನ್ಸೆಪ್ಟ್ ಇದು ಹೊಸದಾಗಿ ಮಾಡಿದ್ದಾರೆ, ಸಕಾಲಾಗಿದೆ ಇದು. ಇಲ್ಲಿ ಕಲೆಕ್ಷನ್ ಆಗಿರೋದು ಒಂದಿದೆ, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸಕಾಲಾಗಿ ಶಿವನ್ ಕಾನ್ಸೆಪ್ಟ್ ಇದು, ಸಕಾಲಾಗಿ ನೋಡಿ. ಜಟ ಹಾಕೊಂಡಿರೋದು, ಮೇಲೆ ಗಂಗಾ ಅನ್ಕೋದು, ಗಂಗಾನೇ ಗೌರಿನ ಗೊತ್ತಿಲ್ಲ ಇದು, ಗೌರಿ. ಬಟ್ ಇದೆಲ್ಲ ಸಕಾಲಾಗಿದೆ, ಶಿವನ ಕಾನ್ಸೆಪ್ಟ್ ಮಸ್ತಾಗಿ ಮಾಡಿದ್ದಾರೆ. ನಂದಿ ಕೆಳಗಡೆ ಇರುತ್ತೆ, ನಂದಿ ಮೇಲೆ ಕೂತಿರ್ತಾರೆ. ಇನ್ನು ಈ ಕಡೆ ಬನ್ನಿ, ಇದು ನೋಡಿ, ಈ ಕಡೆ ಬಂದ್ಬಿಡ್ರ. ಇಲ್ಲಿ ಗೊತ್ತಾಗಲ್ಲ, ಹಿಂಗೆ ನೋಡಿ ಬ್ರೋ, ಹಿಂಗೆ ಬಂದ್ಬಿಡಿ. ಇಲ್ಲಿ ನೋಡಿ ಗುರು, ಎಷ್ಟು ದೊಡ್ಡ ಪೇಪರ್ ಗಣೇಶ ನೋಡ್ತಿರ್ಬೋದು. ಇದು ಒಂದು 11 to 12 ಫೀಟ್ ಬರುತ್ತೆ. ಇದು ಸಕ್ಕತ್ತಾಗಿದೆ. ಏನಿದೆ ಈ ಕಡೆ ನಂದಿ ಬರುತ್ತೆ, ಮೇಲೆ ನೋಡ್ರಿ ಪಂಚಮುಖಿ. ಪಂಚಮುಖಿ ಆಂಜನೇಯ ನೋಡ್ಬೋದು. ಈ ಕಡೆ ಶಿವ ಬರುತ್ತೆ, ಆ ಕಡೆ ಪಾರ್ವತಿ ಗೌರಿ. ಇದು ಕಿವಿಯಲ್ಲಿ ಸಖತ್ ಡಿಫ್ರೆಂಟ್ ಆಗಿದೆ ಗುರು. ಇದು ಆ ಕಡೆ ಕೃಷ್ಣ ಬರುತ್ತೆ. ಆಕ್ಚುಲಿ ಗಣೇಶ 10 ಫೀಟ್ ನಾವು ಮೋಲ್ಡ್ ಹಾಕಿ ಇನ್ನೊಂದು 2 ಫೀಟ್ ಎಕ್ಸ್ಟ್ರಾ ಆಗುತ್ತಲ್ಲ, ಬೇಸ್ ಹಾಕಿದ್ರೆ ಸ್ವಲ್ಪ ಇನ್ನೊಂದು ದೊಡ್ಡ ಆಗುತ್ತೆ. ಇದು ನೋಡ್ರಿ ಶಿವನ್ ಕಾನ್ಸೆಪ್ಟ್ ಇದು. ಓಕೆ, ಇಲ್ಲಿ ನೋಡಿ ವಿಷಯ ಶಿವನ ಕಾನ್ಸೆಪ್ಟ್ ಇದು ನೋಡ್ತಿರ್ಬೋದು. ಸಖತ್ತಾಗಿದ್ದೆ ಗಣೇಶ. ಶಿವ ಬರುತ್ತೆ. ಇದೆಲ್ಲ ಕಲರೇಷನ್ ಆದ್ಮೇಲೆ ನಿಮಗೆ ವೈಟ್ ಬಿಡಲ್ಲಿ ಅಷ್ಟು ಗೊತ್ತಿಲ್ಲ. ಕಲರೇಷನ್ ಆದ್ಮೇಲೆ ಇದೆಲ್ಲ ನಿಮ್ಗೆ ಫಿನಿಶಿಂಗ್ ಗೊತ್ತಾಗುತ್ತೆ. ಎಲ್ಲ ಇನ್ನೊಂದು ಮಂತ್ ಕಲರೇಷನ್ ಎಲ್ಲ ಯಾಕಂದ್ರೆ ನಿಮಗೆ ಶೇಡಿಂಗ್ಸ್ ಎಲ್ಲ ಕೊಡ್ತಾರಲ್ಲ, ಅವಾಗ ನಿಮಗೆ ಫುಲ್ ಗೊತ್ತಾಗುತ್ತೆ, ಪ್ಯಾಟರ್ನ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಇನ್ನ ಬನ್ನಿ, ಸಖತ್ತಾಗಿದೆ. ಇದು ಶಿವ ಪಾರ್ವತಿ ಬರುತ್ತೆ. ಓಕೆ, ಆ ಕಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಶಿವ ಪಾರ್ವತಿ ಬರುತ್ತೆ, ಇಲ್ಲಿ ನಂದಿ ಬರುತ್ತೆ. ಶಿವ ಪಾರ್ವತಿ, ಈ ಕಡೆ ನಂದಿ. ಒಂದು ಜೊತೆ ಕಾನ್ಸೆಪ್ಟ್ ನವಿಲ್ ಆಗಿರ್ಬೋದು. ಹೌದು. ಸೊ ಅದರಿಂದ ಗಣೇಶ ಇರ್ತಾರ. ಸೊ ಇದೆಲ್ಲ ನಿಮಗೆ ನಟರಾಜ ಬರುತ್ತೆ, ಮೇಲೆ ಹಾವು ಬರುತ್ತೆ. ಇಲ್ಲಿ ಸಪ್ರೇಟ್ ಅದು. ಸಪ್ರೇಟ್. ಓಕೆ, ಸೊ ನೋಡ್ತಿರ್ಬೋದು ಸರಿ. ಇದು ಸಿಂಹ ಬರುತ್ತೆ, ಇದು ನೋಡ್ರಿ ನಟರಾಜ ಬರುತ್ತೆ. ಸಖತ್ತಾಗಿದೆ. ಬಿಡ್ತು ನೋಡ್ರಿ, ಮೇಲೇನು ಅಷ್ಟೇ. ಬ್ಯಾಕ್ ಗ್ರೌಂಡ್ ಹಿಂಗಾಗಿ ಎರಡು ಒಂದೇ ಇದೆ. ಹಿಂಗೆ ಎರಡು ಒಂದೇ ಇದೆ. ಎಷ್ಟು ಫೀಟ್ ಬರುತ್ತೆ? ಒಂದು 8 ಫೀಟ್ ಬರುತ್ತೆ. ಈಗ ನೋಡ್ರಿ 8-9 ಫೀಟ್ ಬರುತ್ತೆ. ಈಗ ಅಗಲನೂ ಅಷ್ಟೇ ಬರುತ್ತೆ ನಮ್ದು. ಹೌದು, ಗಣಪತಿ ಅಷ್ಟೇ ಅಗಲ ಬರುತ್ತೆ. ಚೆನ್ನಾಗಿದೆ. ಇನ್ನ ಇದೆ ಬನ್ನಿ ಒಳಗಡೆ. ಇನ್ನು ಕೆಲವೊಂದೆಲ್ಲ ಮಾಡಲ್ಸ್ ಬರಬೇಕು. ಈಗ ಸ್ವಲ್ಪ ಮಳೆ ಎಲ್ಲ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ. ಇದು ನೋಡ್ರಿ ದೂರದಿಂದ ಈಗ ನೋಡ್ರಿ ಬಂದ್ಬಿಟ್ಟು ನೋಡಿ, ಶಿವ ಪಾರ್ವತಿ ಈ ಕಡೆ ನಂದಿ, ಅದ್ರ ಮೇಲೆ ಗಣೇಶ ಈ ಪಕ್ಕದಲ್ಲಿ. ಇದು ಬಂದ್ಬಿಟ್ಟು ಇಲ್ಲೊಂದು ನವಿಲು ನೋಡಿ ಆ ಕಡೆ. ಹೌದು ನೋಡಿ, ನಿಮಗೆ ಮೈನು ಇದು ಪಂಚೆ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಲರೇಷನ್ ಆಗಿ ಮಾಡಿದ್ರೆ ಇನ್ನೂ ಸಕ್ಕದ ಬರುತ್ತೆ ಫಿನಿಶಿಂಗ್ ಎಲ್ಲ. ಹೌದು, ನಮ್ಮ ಪೇಂಟಿಂಗ್ ಫುಲ್ ಒಂದೇ ಕಡೆ. ಶಿವನ್ ಸಪ್ರೇಟ್ ತಗೊಳ್ಳೋಬೇಕು ಅವಶ್ಯಕತೆ ಇಲ್ಲ. ಒಂದು ಫ್ಯಾಮಿಲಿ ಫುಲ್ಲು, ಶಿವ ಅಮ್ಮ ಮಗ ನೋಡ್ಬೋದು. ಅದ್ರ ವಾಹನ ಕೂಡ ಇದೆ ನಿಮಗೆ. ವಾಹನ ಬರುತ್ತೆ, ನವಿಲ್ ಬರುತ್ತೆ. ಈ ಕಡೆ ಇದೆಲ್ಲ ನಿಮಗೆ ಅದೇ ಹೇಳ್ತಿಲ್ಲ, ನಿಮಗೆ ಕಲರೇಷನ್ ಆದ್ಮೇಲೆ ನಿಮ್ಗೆ ಗೊತ್ತಾಗೋದು. ಇವಾಗ ನಿಮ್ಗೆ ನಾರ್ಮಲ್ ಆಗಿ ಅನ್ಸಿಬೋದು ಅಷ್ಟೇ. ನಿಮ್ಗೆ ಇದೆಲ್ಲ ಕಲರೇಷನ್ ಮೇಲೆ ಅದು ಫಿನಿಶಿಂಗ್ ಮಜಾ ಆಗ್ತದೆ. ಸಖತ್ತಾಗಿದೆ. ಇನ್ನು ಇದೆ. ಈ ಕಡೆ ಎಲ್ಲ ಇದಾವೆ. ಇನ್ನ ಕುದುರೆ ಮೇಲೆ ಕೂತಿರ್ತಾರ. ಕುದುರೆನ ಬರೋದು? ಕುದುರೆ ಮೇಲೆ ಕೂತಿರೋದು ನೋಡಿ. ಆ ಕಡೆ ಕುದುರೆ, ಈ ಕಡೆ ನವಿಲು. ಇದೊಂದು 8 ಫೀಟಾ 8 ಫೀಟ್ ಬರುತ್ತೆ. 8 ಅಡಿ. ಸೂಪರ್. ಎಷ್ಟಿದೆ ನೋಡ್ಬಿಡು. ಇಷ್ಟು ಮಾಡ್ಲು ತೋರಿಸ್ತಾ ಇದೀನಿ. ಇನ್ನ ನೀವು ಮಾಡ್ಲು ಅಂತ ಕೇಳಕ್ ಹೋಗ್ಬೇಡಿ. ಇದಕ್ಕೆ ನೀವು ಎಷ್ಟು ತೋರಿಸ್ಲಿ ಮಾಡಿ ನೋಡ್ರಿ. ಸಿಂಹ ಬರುತ್ತೆ ಇದು. ಓಕೆ, ಇದು ನೋಡಿ ಗುರು, ನಟರಾಜ ಹಾವಲ್ಲಿ ಹೇಳಿದ್ರಲ್ಲ, ಅಲ್ಲಿ ಹಾವು ಬರುತ್ತೆ ತಲೆ ಮೇಲೆ ನೋಡಿ. ಇಲ್ಲಿ ಮೇಲೆ ಫಿಕ್ಸ್ ಮಾಡಿಕ್ಕಿದ್ದಾರೆ ನೋಡಿ. ಆ ಶಿವನೇ ಎಷ್ಟು ದೊಡ್ಡದಾಗಿದೆ ನೋಡಿ. ಅದೇ ಒಂದು 7 ಫೀಟ್ ಇದೆ ಬ್ರೋ. ಶಿವ ಅಂದ್ರೆ ನಟರಾಜ ತರ ಬರುತ್ತೆ, ನಟರಾಜನ್ ಟೈಪ್. ಮೇಲೆ ಹಾವು ಬರುತ್ತೆ, ಅದ್ರ ಮೇಲೆ ತಲೆ ಮೇಲೆ ಹಾವು. ಇದು ನೋಡಿ, ಇದು ಇನ್ನ ಸಿಂಹ. ಇದು ಸಿಂಹ ಬರುತ್ತೆ. ಭಗವಂತನ ಕೈ ನೋಡ್ಬಿಡು, ಆಶೀರ್ವಾದ ಮಾಡ್ಕೊಬಿಡು. ಹಿಂಗೆ ಭಗವಂತನ ಕೈ ಎಷ್ಟು ದೊಡ್ಡದಾಗಿದೆ. ಇವೆಲ್ಲ ದೊಡ್ಡ ಗಣೇಶಗಳು ನೋಡಕ್ಕೆ ಚಂದ. ಈ ಕಡೆ ನೋಡಿ, ಇದು ಆ ಕಡೆ ಸಿಂಹ ಬರುತ್ತೆ, ಈ ಕಡೆ ಕೃಷ್ಣ ಬರುತ್ತೆ. ಓ, ಕೃಷ್ಣ. ನನ್ನ ಸುಬ್ರಹ್ಮಣ್ಯ ಅನ್ಕಡೆ. ಇಲ್ಲ, ಕೃಷ್ಣ ಬರುತ್ತೆ. ಓ, ಕೃಷ್ಣ. ಇದು 11 ಫೀಟ್. ಅದೇ ಪಂಚಮುಖಿಯಲ್ಲಿ ತೋರಿಸಿದ. ಇದು ನೋಡಿ, ಮುಡಿ ಬರುತ್ತೆ ಈ ಗಣೇಶನ್ಗೆ. ಹಿಂದೆ ನರಸಿಂಹಸ್ವಾಮಿ ಕೃಷ್ಣನ್ ಕಾನ್ಸೆಪ್ಟ್. ಇದು ಕೃಷ್ಣನ್ ಕಾನ್ಸೆಪ್ಟ್. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ನರಸಿಂಹಸ್ವಾಮಿ ಬರುತ್ತೆ ಆ ಕಡೆ, ಈ ಕಡೆ. ನರಸಿಂಹಸ್ವಾಮಿ ಬಂದ್ಬಿಟ್ಟು ಆಂಜನೇಯ. ಹೌದು, ಈ ಕಡೆ ನರಸಿಂಹಸ್ವಾಮಿ, ಈ ಕಡೆ ಆಂಜನೇಯ ಬರುತ್ತೆ. ದರ್ಬಾರ್ ತರ ಕೂತಿರೋದು ಗಣೇಶ. ಡಿಫ್ರೆಂಟ್ ಆಗಿದೆ. ತುಂಬಾ ಜನ ಪ್ರಭಾವಳಿ ಇಷ್ಟಪಡ್ತೀರಾ. ನಿಮ್ಗೋಸ್ಕರ ಅವರೇ ಅಟ್ಯಾಚ್ಮೆಂಟ್ ಕಳ್ಸಿಬಿಡೋ ಪ್ರಭಾವಳಿಗಳು. ಇದು ನೋಡ್ರಿ, ಮುಡಿಯಲ್ಲಿ ನೋಡಿದ್ರಲ್ವಾ ಕೃಷ್ಣ ಕಾನ್ಸೆಪ್ಟ್. ಇದು ಕಿರೀಟ ಬರುತ್ತೆ ಇದಕ್ಕೆ. ಓಕೆ, ಅದರಲ್ಲೇ ಫೇಸ್ ಎಲ್ಲ ತುಂಬಾ ಚೇಂಜ್ ಬರುತ್ತೆ. ಹೌದು ನೋಡಿದ್ರು, ಅದ್ ನೋಡು ನಿಮ್ಗೆ ಎಷ್ಟು ಉಬ್ಬು ಡಿಫ್ರೆಂಟ್ ಇದೆ, ಇದು ಉಬ್ಬು ಡಿಫ್ರೆಂಟ್ ಇದೆ. ಮತ್ತೆ ಈಗ ಅಲ್ಲಿ ನಟರಾಜ್ ನೋಡಿದ್ರಲ್ವಾ, ಅಲ್ಲಿ ಕಿರೀಟ ನೋಡಿದ್ರೆ ಇಲ್ಲಿ ಪೇಟ ಬರುತ್ತೆ. ಒಂದೊಂದು ಡಿಫ್ರೆಂಟ್ ಬರುತ್ತೆ ನಮ್ಮ ಹತ್ರ. ನಿಮ್ಗೆ ಯಾವ ತರ ಬೇಕೋ ಅದ್ರ ಆಪ್ಷನ್ಸ್ ಇದೆ ನಿಮ್ಗೆ. ಹೌದೌದು, ಒಂದು 2-3 ತರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೂಪರ್. ಇನ್ನೊಂದು ಬರಬೇಕಾ, ಮಣ್ಣಿನ ಗಣೇಶ ಮಾಡಿದ್ರಲ್ಲ, ಅದಕ್ಕೆಲ್ಲ ಆರ್ಸಿ ಈ ವರ್ಷ ಮಾಡ್ತಾ ಪ್ಲಾನ್ ಇದೆಯಾ? ಬ್ಯಾಕ್ ಗ್ರೌಂಡ್ ಬರುತ್ತೆ, ಬಟ್ ಹೋದ ವರ್ಷಕ್ಕೆ ಡಿಫ್ರೆಂಟ್ ಬರುತ್ತೆ. ಹಿಂಗೆ ಈ ಸರಿ ಏನಿಲ್ಲ, ಒಂದು 20 ಮಾಡ್ಲು ಬರುತ್ತೆ. ಇದರಲ್ಲೇ ಬ್ಯಾಕ್ ಗ್ರೌಂಡ್ಸ್ 20 ಮಾಡ್ಲು ಮೇಲೆ ಇದೆ. ಫೈಬರ್ ಅಲ್ಲಿ ಬರುತ್ತೆ. ಅಂದ್ರೆ ಅರ್ಧ ಫೈಬರ್ ಮಾಡಿದ್ರೆ ಇನ್ನು ಅರ್ಧ ಪೇಪರ್ ಅಲ್ಲೇ ಮಾಡ್ತೀರಿ ಈ ಸರಿ. ಈಗ ಕೆಲವೊಂದ್ರೆಲ್ಲ ನಾವು 100% ಇಕೋ ಫ್ರೆಂಡ್ಲಿ ಬೇಕು ಅಂತ ಇದಾರಲ್ಲ, ಅದಕ್ಕೆ ಪೇಪರ್ ಮೋಲ್ಡ್ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಬ್ಯಾಕ್ ಗ್ರೌಂಡ್ಸನ್ನು ಪೇಪರ್ ಮೋಲ್ಡಲ್ಲೇ ಕೊಡ್ತಾ ಇದೀವಿ ಸರ್. ನೋಡಿ, ಇಲ್ಲಿ ಅವಲೇ ನಿಮಗೆ ಮಣ್ಣಿನ ತೋರ್ಸಕ್ಕೆ ಕರೆಕ್ಟಾಗಿ ತೋರ್ಸಕ್ಕೆ ಇಲ್ಲ. ಇಲ್ಲಿ ನೋಡ್ಬಿಡಿ, ಮಣ್ಣಿನ ಗ್ಯಾಪಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ
ಇದೆಲ್ಲ ಪೇಂಟಿಂಗ್ ರೆಡಿ ಆಗ್ತಾ ಇರೋದು. ರೆಡಿ ಆಗ್ತಾ ಇರೋದು. ಈಗೆಲ್ಲ ನೆಕ್ಸ್ಟ್ ವೀಕ್ ಇಂದ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇದು ನೋಡಿ ಸಕ್ಕತ್ತಾಗಿದೆ ದರ್ಬಾರ್ ಗಣೇಶ ಇದು. ಇದು ಎಷ್ಟು ಬರುತ್ತೆ ಬ್ರೋ ಇದು? ಎಷ್ಟು ಫೀಟ್ ಬರುತ್ತೆ? ಇದೆಲ್ಲ 6 ಫೀಟ್. 6 ಫೀಟ್ ಸಕ್ಕತ್ತಾಗಿದೆ ನೋಡಿ ಗಣೇಶ. ಮಸ್ತಾಗಿ ನಮ್ಗೇನು ಡಿಸೈನ್ ಬೇಡ, ನಾರ್ಮಲ್ ಆಗಿರ್ಬೇಕು ಅನ್ನೋದು ತಗೊಂಡ್ಬಂದಿದ್ದಾರೆ. ಪ್ಯಾಟರ್ನ್ ಗಿಟನ್ ಏನು ಬೇಡ, ಸಿಂಪಲ್ ಆಗಿರ್ಬೇಕು ಅನ್ನೋರು. ಆಫೀಸಲ್ಲಿ ಕೂರಿಸೋರು ಆಗಿರ್ಬೋದು, ದೇವಸ್ಥಾನ ಕೂರಿಸೋರು. ಸೊ ಅಂಥವ್ರು ದರ್ಬಾರ್ ಗಣೇಶ ಅಂತಾರೆ. ದರ್ಬಾರ್ ಆಗಿ ಪಂಚೆ ಎಲ್ಲ ಆರಾಮಾಗಿ ಕೂತ್ಕೊಂಡು ಒಂದು ಮಾಡ್ಲಾಗ ಇನ್ ಕೇಸ್ ಈ ತರ ಇದಕ್ಕೆಲ್ಲ ಪಂಚೆ ಬೇಕು ಅಂತ ಮಾಡ್ಕೊಡ್ತೀರಾ? ಕಸ್ಟಮೈಸ್ ನಿಮ್ಗೆ ಸ್ಟೋನ್ ವರ್ಕು, ಡೈಮಂಡ್ ವರ್ಕು, ಕ್ಲಾತ್ ವರ್ಕು ಏನ್ ಬೇಕಾದ್ರೂ ನಾವು ಮಾಡ್ಕೊಡ್ತೀವಿ. ಬಟ್ ಮುಂಚೆನೆ ಹೇಳ್ಬೇಕಲ್ಲ, ಮುಂಚೆನೆ ಹೇಳ್ಬೇಕು. ಸಡನ್ ಆಗಿ ಬಂದು ಹೇಳಿದ್ರೆ ಆಗಲ್ಲ, ಯಾಕಂದ್ರೆ ಅದು 1 day 2 days ಟೈಮ್ ಬೇಕಲ್ವಾ. ಅದಕ್ಕೆ ಆದಷ್ಟು ಮುಂಚೆ ಹೇಳಿದ್ರೆ ಮಾಡ್ಕೊಟ್ಬಿಡ್ತೀವಿ. ಓಕೆ ನೋಡಿ ಅದೇ ಹೇಳ್ದಲ್ಲ, ಎಲ್ಲ ಟೈಮ್ ಕೊಡ್ಬೇಕಲ್ಲ. ಅದಕ್ಕೂ ನಿಮ್ಗೆ ವರ್ಕ್ ಚೆನ್ನಾಗಿ ಬೇಕು, ಟೈಮ್ ಬೇಕು. ಇದು ಶಿವನ್ ಕಾನ್ಸೆಪ್ಟ್. ಇದು ಪಕ್ಕದಲ್ಲಿ ಆಂಜನೇಯ ಬರುತ್ತೆ. ಸೂಪರ್. ಈ ಆನೆ ತಲೆ ಮೇಲೆ ಕಾಲು ಇಟ್ಕೊಂಡು ಹಿಂದೆ ಅದು ಮರ, ಅದು ಈ ಮರದ ಮೇಲೆ ನವಿಲ್ ಕೂತಿರೋದು. ಓಕೆ ಓಕೆ ಓಕೆ, ಚೆನ್ನಾಗಿದೆ. ತುಂಬಾ ಹೊಸ ಹೊಸ ಕಾನ್ಸೆಪ್ಟ್. ಇದು ನೋಡಿ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಗರುಡ ಬರುತ್ತೆ. ಗರುಡ ಆನೆ ಅಲ್ಲ. ಹೊಸ ಹೊಸದಾಗಿ ಡಿಫ್ರೆಂಟ್ ಆಗಿದೆ. ಈ ತರ ಕಲರೇಷನ್ ಮತ್ತೆ ಬಂದು ತೋರಿಸ್ತೀನಿ ನಿಮಗೆ. ಕಲರೇಷನ್ ಚೆನ್ನಾಗಿರುತ್ತೆ. ವಿತೌಟ್ ಕಲರೇಷನ್ ಏನು ಗೊತ್ತಾಗಲ್ಲ, ಕಲರೇಷನ್ ಆದ್ಮೇಲೆ ಇದೆಲ್ಲ ಚಂದ ನೋಡಕ್ಕೆ. ಸೊ ವೀಕ್ಷರ ನೋಡಿ, ಇದೆಲ್ಲ ಪೇಪರ್ ಗಣೇಶಗಳು ಇಲ್ಲಿ ಆಚೆ ಸೂರ್ಯನ ಬೆಳಕಿಗೆ ಅಬ್ಸರ್ವ್ ಮಾಡ್ಬೋದು ಹೆಂಗಿದೆ ಅಂದ್ಬಿಟ್ಟು. ಇದನ್ನ ರೆಡಿ ಆಗ್ತಾ ಇರೋದು ಈಗ ಇಲ್ಲಿ ರೆಡಿ ಆಗ್ತದೆ. ಇನ್ನು ತಲೆಗಿಲ್ಲ ಏನು ಫಿಟ್ ಮಾಡಿಲ್ಲ, ಜಸ್ಟ್ ಇವಾಗ ಮೋಲ್ಡ್ ಮಾಡಿ ಇಕ್ಕಿದ್ದಾರೆ ನೋಡಿ. ಶಿವ ಪಾರ್ವತಿ ಇಲ್ಲಿ ನೋಡ್ತಿರ್ಬೋದು, ಸಕ್ಕತ್ತಾಗಿದೆ. ಇನ್ನು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾವಾಗ ಹೇಳೋದಲ್ಲ ನೋಡಿ, ಪಾಟ್ ಇದೆ ಅಂತ ಹೇಳಿದ ಹೊರಗಡೆ ನಿಮಗೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ಡ್ರೈ ಆಗಿ ಇವಾಗ ಡ್ರೈ ಇಕ್ಕಿರೋದಲ್ಲ, ಡ್ರೈ ಮಾಡಕ್ಕೆ ಇಕ್ಕಿರೋದಿಲ್ಲ. ಎತ್ತಿ ಪರವಾಗಿಲ್ಲ ಹೌದಾ ನೋಡಿ, ಎಷ್ಟು ಲೈಟಾಗಿ ಆರಾಮಾಗಿ ಒಂದು 2 ಬೆಳ್ಳ ಹತ್ಬೋದು ನಿಮಗೆ. ಅಷ್ಟು ಲೈಟ್ ಬರುತ್ತೆ ಗಣೇಶಗಳು ಇವೆಲ್ಲ. ಇದಾಗಿರ್ಬೋದು ಇವೆಲ್ಲ ಅಷ್ಟೇ. ಗಣೇಶನ ಅರ್ಧ ತಲೆ ಇದೆ, ಸೊಂಡ್ಲಿಲ್ಲ ಅಂತಲೇ ಅರ್ಧ ತಲೆ ಬರುತ್ತೆ ಅಷ್ಟೇ ನಿಮಗೆ. ಸಕ್ಕತ್ತಾಗಿದೆ. ಇನ್ನು ನಿಮಗೆಲ್ಲ ಫಿನಿಶಿಂಗ್ ಅಂದ್ರೆ ಮಜಾ ಇರುತ್ತೆ ಮಾತ್ರ. ಇದೆಲ್ಲ ನಾನು ಕೈ ನೋಡ್ಬೋದು ಇಲ್ಲಿ ಗಣೇಶದ್ದು ಎಷ್ಟು ದೊಡ್ಡ ಕೈ. ಅಪ್ಪ ಶಿವ ನೋಡೋ ಎಷ್ಟು ಇದೆ ನೋಡ್ಬೋದು. ನಾನು ಇದೇ ಕೈ ಇದೆ, ಕೈ ಗಣೇಶ ದೊಡ್ಬೋದು ಅಬ್ಸರ್ವ್ ಮಾಡ್ಬೋದು. ಇದು ಮಜಾ ಇದೆ. ಇಸ್ತ್ರಿ ಮಾತ್ರ ಸಕ್ಕತ್ತಾಗಿ ಮಾಡಿದೆ ಬ್ರದರು. ಇನ್ನು ಫುಲ್ ವರ್ಕ್ ಆದ್ಮೇಲೆ ತೋರಿಸ್ತೀನಿ ನಿಮಗೆ. ಇದೆಲ್ಲ ಬೆನ್ನ ಬ್ರೋ, ಇದೆಲ್ಲ ಬೆಂದು ಈ ಬ್ಯಾಕ್ ಗ್ರೌಂಡ್ ಬರೋದಾ? ತಲೆ ನೋಡ್ಬೋದು ಗಣೇಶ ತಲೆ. ಇದು ಇನ್ನದು ಇದು ಒಣಸಕ್ಕೆ ಹಾಕವ್ರೆ ಗಣೇಶನ ತಲೆ. ನೋಡಿ ಇಲ್ಲೆಲ್ಲ ಬಿಸಿಲು ಒಣಗ್ಸಿ, ಹೆಂಗೆ ಬಿಸಿಲು ರವ ಅಂತ ಕಾವ್ತಾ ಇದೆ. ಈ ಟೈಮಲ್ಲಿ ಬೆಳೆಸ್ಕೊಡ್ಬೇಕು ಅವರೆಲ್ಲ. ಒಣಸ್ಕೊಂಡ್ಬಿಟ್ರೆ ಮಾಡ್ಬೇಕಿದೆ ಈಗ. ಪೇಪರ್ ಗಣೇಶ ಬಿಸಿಲು ಇರಬೇಕು. ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಆಗಲ್ಲ. ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗಲ್ಲ. ಅಲ್ಲ ಆಗೋದಿಲ್ಲ, ಇದು ಕೋಲ್ಡ್ ಅಲ್ಲಿ ಆಗಲ್ಲ. ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲ ಫಿಟ್ಟಿಂಗ್ ಒಳಗಡೆ ಫಿಟ್ಟಿಂಗ್ ಜಾಯಿನಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಓಕೆ. ಅದಕ್ಕೆ ಇನ್ನು ಒಳಗಡೆ ಅದು ಫಿನಿಶಿಂಗ್ ಮಾಡಲಿಲ್ಲ. ಫಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಅದು ಫಿನಿಶಿಂಗ್ ಪ್ರೊಸೆಸಿಂಗ್ ಮಾಡೋದು. ಸೊ ವೀಕ್ಷಕರೇ ನೋಡಿದ್ರಲ್ಲ ವೀಕ್ಷರ, ಈ ವರ್ಷ ಮಾಡಿರೋ ಗಣೇಶಗಳೆಲ್ಲ ತೋರಿಸಿನಿ. ಬರ್ದಾಗ ಇನ್ನೂ ಯಾವ ಥರ ಗಣೇಶ ಬರ್ಬೋದು ಅಂದಾಜು ಹಿಂಗೆ ಹೇಳೋದಾದ್ರೆ? ಡಿಫ್ರೆಂಟ್ ಬರುತ್ತೆ. ಯಾಕಂದ್ರೆ ಇದು ಏನದು ಸುಮ್ಮನೆ ತೋರ್ಸೋದಷ್ಟೇ ಜನಕ್ಕೆ ಈ ತರ ಬರುತ್ತೆ ಅಂತ. ಟ್ರಯಲ್ ಮಾತ್ರನೇ. ಯಾಕಂದ್ರೆ ಜನ ಒಂದು ಫೋಟೋ ತೋರಿಸಿದ್ರೆ ಸಾಕು, ಆ ತರ ಮಾಡೋದು ನಾವು ರೆಡಿ ಇದೀವಿ ಈ ಸಲ. ಯಾಕಂದ್ರೆ ಪೇಪರ್ ಸ್ಮ್ಯಾಶ್ ಅಲ್ವಾ, POP ಅಂದ್ರೆ ಫುಲ್ ಬ್ಯಾನ್ ಆಗಿದೆ. ಅದರಿಂದ ಫುಲ್ಲು ಪೇಪರ್ ಸ್ಮ್ಯಾಶು ಪ್ಲಸ್ ಮಣ್ಣಲ್ಲಿ ಮಾಡೋಣ ಅಂತ ಒಂದು ಪ್ಲಾನಿಂಗ್ ಇದೆ ಅಷ್ಟೇ. ಇದನ್ನ ನೀವು POP ಮಾತ್ರ ಅನ್ಕೊಂಡ್ಬೇಡ್ರಿ, ಯಾಕಂದ್ರೆ ಫುಲ್ ಎತ್ತಿ ವೇಟ್ಲೆಸ್ ಫುಲ್ ತೋರಿಸಿದ್ರಿ. POP ಮಾತ್ರ ಅನ್ಕೊಂಡ್ಬೇಡ್ರಿ. ಇದು ಬಂದ್ಬಿಟ್ಟು ನೋಡಿ, ಇಲ್ಲೇ ಎಕ್ಸಾಂಪಲ್. ಇದು ಬಂದ್ಬಿಟ್ಟು ಪೇಪರ್, ಪಕ್ಕದಲ್ಲಿ ಬಂದು ಮಣ್ಣಿನ ಗಣೇಶ. ಅಕ್ಕಪಕ್ಕ ನಿಲ್ಸ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದೀನಿ. ನೋಡಿ ಇದೆಲ್ಲ ಇವ್ರು ಜಾಯಿನ್ ಮಾಡ್ತಾರೆ. ಅದೊಂಥರ ಸಿಮೆಂಟ್ ನಿಮ್ಗೆ POP ವಿಗ್ರಹ ಅನ್ಬೋದು. ಮೂರ್ತಿಗೆ ವಿಗ್ರಹ ತುಂಬಾ ವ್ಯತ್ಯಾಸ ಇದೆ. ಅದು ಬಂದ್ಬಿಟ್ಟು ವಿಗ್ರಹ, ಇದು ಬಂದು ಮೂರ್ತಿ. ನೋಡಿ ಇದು ಮಣ್ಣು ನೋಡಿ ಎಷ್ಟು ಚೆನ್ನಾಗಿ ನೋಡಿ. ಆಭರಣ ಆಲ್ರೆಡಿ ಜ್ಯುವೆಲ್ಲರಿ ವರ್ಕ್ ಎಲ್ಲ ಮಾಡಿ ಇದ್ದಾರೆ. ಜಸ್ಟ್ ನಿಮ್ಗೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಇನ್ನೂ ನೀವು 100% ಫುಲ್ ಕಂಪ್ಲೀಟ್ ಆಗಿಲ್ಲ ಇದು, ಬಟ್ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ಇದು ಎಷ್ಟು ಫೀಟ್ ಬರುತ್ತೆ ಇದು? ಇದು ಬರುತ್ತೆ ಒಂದು 7 ಅಡಿ 8 ಅಡಿ ಬರುತ್ತೆ. ಬ್ಯಾಕ್ ಗ್ರೌಂಡ್ ಎಲ್ಲ ಸೇರಿ ಒಂದು 8 ಅಡಿ 9 ಅಡಿ ಬರುತ್ತೆ. 9 ಅಡಿ. ಓ, ಇದಕ್ಕಿಂತ ಬ್ಯಾಕ್ ಗ್ರೌಂಡ್ ಬರುತ್ತಾ? ಬ್ಯಾಕ್ ಗ್ರೌಂಡ್ ಬರುತ್ತೆ. ಇದಕ್ಕೆ ಚಲ್ಲೆ ಪಂಚೆ, ಇನ್ನ ಪೈಂಟಿಂಗು, ಬಟ್ಟೆ ವರ್ಕ್ ಎಲ್ಲ ಬರುತ್ತೆ. ಇನ್ನ ಜ್ಯುವೆಲ್ಲರಿ ವರ್ಕ್ ಎಲ್ಲ ಬರುತ್ತೆ. ಓಕೆ. ಸೊ ವೀಕ್ಷಕ ನೋಡ್ತಿರ್ಬೋದು, ಕಲರೇಷನ್ ಮತ್ತೆ ಬಂದು ತೋರಿಸ್ತೀನಿ ನಿಮಗೆ. ನನಗೆ ಖುಷಿ ಆಗ್ತದೆ ಕಲರೇಷನ್ ಹೆಂಗಿರುತ್ತೆ ಫಿನಿಶಿಂಗ್ ಅನ್ಬಿಟ್ಟು ನೋಡಕ್ಕೆ ಅಂದ್ಬಿಟ್ಟು. ಅದು ಮತ್ತು ಈ ಗಣೇಶ ಇದು ಹೆಂಗೆ ತೋರಿಸ್ಬ್ರಾ? ಈ ಗಣೇಶಕ್ಕೋಸ್ಕರ ವೆಯ್ಟ್ ಮಾಡ್ತೇನೆ, ಫುಲ್ ವರ್ಕರ್ ಹೆಂಗಿರುತ್ತೆ ನೋಡಬೇಕು ಅಂದ್ಬಿಟ್ಟು. ಆದಷ್ಟು ಬೇಗ ಇನ್ನು ಎಷ್ಟು ತಿಂಗಳು ಬರೋ, 1 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಇದು. ಓಕೆ ಓಕೆ ಓಕೆ. ನಿಮ್ಮ ಪೈಂಟಿಂಗ್ ವರ್ಕ್ ಎಲ್ಲ ಬೇಕು ಅಂದ್ರೆ ಇನ್ನೊಂದು 20 days to 30 days ಅಷ್ಟೇ ರೆಡಿ ಆಗ್ಬಿಡುತ್ತೆ. ಸೊ ಪೇಂಟಿಂಗ್ 100% ಬಂದು ತೋರಿಸ್ತೀನಿ ನಿಮಗೆ. ನೀವು ಶಾಕಾಗಿ ಹೋಗ್ತೀರಾ, ಏನು ಗುರು ಹಿಂಗಿದೆ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ಯಾಕೆ ಅಷ್ಟು ಗ್ಯಾರಂಟಿ ಹೇಳ್ತಾ ಇದ್ದಾರೆ, ವರ್ಷ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇವರು ಮಣ್ಣಿನ ಗಣೇಶನ ಅಷ್ಟು ಚೆನ್ನಾಗಿ ಕೊಡ್ತಾರೆ. POP ಸರಿ ಪೇಪರ್ ಎಲ್ಲ ಹೆಂಗಿರುತ್ತೆ ನಮ್ಮ ಇದೆಲ್ಲ. ಅಷ್ಟು ದೊಡ್ಡ ಗಣೇಶ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ, ಅದೆಲ್ಲ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು. ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ವರ್ಷ ತುಂಬ ದಯವಿಟ್ಟು ತಲೆ ಏನದು ಫೋನ್ ಮಾಡಿ ಹಿಂಸೆ ಕೊಡೋಕೆ ಹೋಗಿ ದಯವಿಟ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ. ಪ್ರತಿಯೊಬ್ಬರಿಗೂ ಅದು ಹೇಳೋದು ನಾನು. ಸುಮ್ಮನೆ ಫೋನ್ ಮಾಡಿ ಪ್ರೈಸ್ ಎಷ್ಟು ಅದೆಷ್ಟು ಇದೆಷ್ಟು ಕೇಳ್ಬೇಡಿ, ಡೈರೆಕ್ಟಾಗಿ ವಿಸಿಟ್ ಮಾಡಿ. ಇಲ್ಲಿ ಬಂದು ನಿಮ್ಗೆ ಬೇಕಾದ್ರೆ ನೋಡಿ ಮಾತಾಡ್ಕೊಂಡು ತೊಗೊಂಡು ಖುಷಿಯಾಗಿ ಮಾತಾಡ್ಕೊಂಡು ಹೋಗಿ. ಗಣೇಶದಿಂದ ಈ ಸರಿ
20 ಅಡಿ ಗಣೇಶವರೆಗೂ ಇಕೋ ಫ್ರೆಂಡ್ಲಿಯಲ್ಲೇ ಸಿಗುತ್ತೆ. ಈಗ ಮಣ್ಣಲ್ಲೇ ಸಿಗುತ್ತೆ, ಇಲ್ಲಾಂದ್ರೆ ಪೇಪರ್ ಸ್ಮ್ಯಾಶ್ ಅಲ್ಲಿ ಓಕೆ ಯಾವ್ದ್ರಲ್ಲೂ ಎರಡರಲ್ಲೂ ಸಿಗುತ್ತೆ. ಓಕೆ ಎಲ್ಲ ಬಜೆಟ್ ಅಲ್ಲೂ ಸಿಗುತ್ತೆ. ಓಕೆ ಇದು ಬಂದ್ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ವಿಜಯಪುರ ಟೌನ್ ಬಸ್ ಸ್ಟಾಪ್ ಅಲ್ಲ ಬ್ರೋ, ಎಲ್ಲಿ ಬರ್ತದೆ? ಇಲ್ಲ, ಬಸ್ ಸ್ಟ್ಯಾಂಡ್ಗೆ ಸ್ವಲ್ಪ ಮುಂದೆ ಬಂದ್ರೆ ಟೋಲ್ಗೇಟ್ ಇಂದ ಬಂದು ಇಲ್ಲಿ ಮಹೇಂದ್ರ ಇದಿದೆ ಟ್ರಾಕ್ಟರ್ ಶೋರೂಮ್, ಅದ್ರ ಬ್ಯಾಕ್ ಸೈಡ್ ಕಾಣಿಸುತ್ತೆ. ಸೊ ಇಲ್ಲಿ ಬಸ್ ಸ್ಟಾಪ್ ಹತ್ರ ಫೋನ್ ಮಾಡೋ ಸಾಕು ನಿಮಗೆ, ಅವ್ರ ಬ್ರದರ್ ಗೈಡ್ ಮಾಡ್ತಾರೆ. ನಿಮಗೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ, ದಯವಿಟ್ಟು ಬಂದು ವಿಸಿಟ್ ಮಾಡಿ. ಓಕೆನಾ? ಇದೇನು ಜಾಸ್ತಿ ದೂರ ಇಲ್ಲ, ಬೆಂಗಳೂರು ನಮ್ಮಮ್ಮನೋ 40 ಕಿಲೋಮೀಟರ್, 40 ಇಲ್ಲ ಅನ್ಕೋತೀನಿ, 40-45 ಬರ್ತದೆ. ಈಗ ಕಸ್ಟಮರ್ಸ್ ಬಂದು ಡೈರೆಕ್ಟ್ ಗಣಪತಿ ನೋಡಿ ರೇಟ್ ಕೇಳಿದ್ರೆ ಒಂದು ನಮ್ಗೊಂದು ಇದಿರುತ್ತೆ, ಫೋನಲ್ಲೇ ಎಲ್ಲ ಎಷ್ಟು ರೇಟ್ ಎಷ್ಟು ಹೇಳಕ್ಕೂ ಆಗಲ್ಲ, ಅವ್ರು ಗೊತ್ತಾಗಲ್ಲ. ತೋರಿಸಿರ್ತೀನಿ ನಿಮಗೆ, ದಯವಿಟ್ಟು ಫಾಲೋ ಅಪ್ ಮಾಡಿ ಅದನ್ನ. ವಿಡಿಯೋ ನಂಬರ್ ಕೊಟ್ಟಿರ್ತೀನಿ, ಸುಮ್ಮನೆ ಇವಾಗ ಹೇಳ್ತೇನೆ, ಸುಮ್ಮನೆ ಫೋನ್ ಮಾಡಕ್ಕೆ ಹೋಗಬೇಡಿ. ಬೇಕಾದ್ರೆ ಮಾತ್ರ ಇನ್ ಕೇಸ್ ನೀವು ಕೂಡಿಸ್ತೀರ 100% ನಿಮ್ಗೆ ತಗೊಳ್ಳೋ ಇದಿದ್ರೆ ಮಾತ್ರ ಫೋನ್ ಮಾಡಿ. ಇನ್ ಕೇಸ್ ಇಲ್ಲ ಅಂದ್ರೆ ದಯವಿಟ್ಟು ಬಂದು ನೋಡ್ಕೊಂಡು ಹಾಕಿ ಕಣ್ತುಂಬ್ಕೊಂಡೋಗಿ ಅಷ್ಟೇ. ನೀವು ಅವಳಕ್ಕಾಗಿಲ್ಲ ಅಟ್ಲೀಸ್ಟ್ ಬಂದು ನೋಡಿ ಖುಷಿ ಪಡಿ ಹೋಗಿ. ಓಕೆನಾ? ಸೊ ನೀವೇನು ಹೇಳಿ ಇಷ್ಟಪಡ್ತೀರಾ? ಇಲ್ಲ, ನೀವು ಈ ಸಲ ಇಷ್ಟು ಬೇಗ ಬಂದು ನಮ್ಮ ಸೈಡಿಗೆ ಬಂದು ಗಣಪತಿ ವಿಡಿಯೋ ಮಾಡೋದಕ್ಕೆ ನಮ್ಗೆ ಭಾಳ ಖುಷಿ ಆಯಿತು. ಲಾಸ್ಟ್ ಟೈಮು ಇದೇ ಥರ ನಮಗೆಲ್ಲ ಬಂದು ಸಪೋರ್ಟ್ ಮಾಡಿದ್ರಿ. ಇದೇ ಸಲ ಸ್ವಲ್ಪ ಜಾಸ್ತಿ ಬೇಗ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ನಮಗೂ ಸ್ವಲ್ಪ ಎಲ್ಲ ನಮ್ಗೆ ಗಣಪತಿ ಎಲ್ಲ ಬುಕ್ ಮಾಡಿ, ಯಾಕಂದ್ರೆ ಈ ಸಲ ಕಸ್ಟಮೈಸ್ ಗಣಪತಿ ಎಲ್ಲ ಮಾಡ್ತಾ ಇದ್ದೀವಿ. ಮುಂಬೈ ಸ್ಟೈಲ್ ಇದೆ, ನಾರ್ಮಲ್ ಹೊಸ ಗಣಪತಿ ಇದೆ, ಎಲ್ಲ ಬಂದು ಕಸ್ಟಮರ್ಸ್ ಎಲ್ಲ ಬಂದು ನಮ್ಮದೆಲ್ಲ ಬಿಸ್ನೆಸ್ ಚೆನ್ನಾಗಿ ಮಾಡಬೇಕು ಅಂತ ನಾವು ನಿಮ್ಮ ಸಬ್ಸ್ಕ್ರೈಬರ್ ನಾವು ಕೇಳ್ತೀವಿ. ಯಾವ ಥರ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಂಗೆ ನಮಗೆ ಕಸ್ಟಮರ್ಸ್ ಹಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಹಂಗೆ ಮಾಡ್ಕೊಂಡು ಹೋಗ್ಲಿ ಅಂತ ನಾವು ಕೇಳ್ತೀವಿ. ಏನಿದೆ ಕನ್ನಡದವ್ರು ಬಿಡಿಸೋಣ. ಎಲ್ಲೆಲ್ಲೋ ಯಾರೋ ಕಲ್ಕತ್ತಾ ಅಷ್ಟೇ ಗಣೇಶ, ಏನೇ ಆಗಲಿ ಗಣೇಶನೇ ನೀವು ಎಲ್ಲೇ ತಗೊಂಡು ಅಷ್ಟೇ. ಬಟ್ ಆದಷ್ಟು ಏನಾದರೂ ಕನ್ನಡದವ್ರದ್ದು ವ್ಯವಹಾರ ಮಾಡಿ, ಕನ್ನಡದಲ್ಲಿ ಬೆಳೆಸಿ, ಕನ್ನಡ ಎಲ್ಲ ಯೂಸ್ ಮಾಡಿ ಅಷ್ಟೇ. ಆದಷ್ಟು ಕನ್ನಡದವ್ರು ಇದು ಮಾಡಿದ್ರೆ ನಾವೇ ಬೆಳಿತೀವಿ. ಎಲ್ಲದಕ್ಕೂ ನಾವು ಮುಂಬೈ ಹೈದರಾಬಾದ್ ಹೋಗೋದಕ್ಕೆ ಅವಶ್ಯಕತೆ ಇಲ್ಲ. ಇವಾಗ ಈ ಥರ ಎಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಬೆಳಿತೀವಿ. ಇನ್ನು ನಮಗೂ ಬೇಕಾದ್ರೆ ನಾವು ಜಾಸ್ತಿ ತಗೊಳ್ಳೋಷ್ಟು ಇನ್ನು ಇವರು ಇವಾಗ ನೋಡಿ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಎಷ್ಟು ಬೆಳವಣಿಗೆ ಇದೆ ನೋಡಿ. ಇದಾಗಿರ್ಬೋದು, ದೊಡ್ಡ ಗಣೇಶ ಟ್ರೈ ಮಾಡ್ತಾರೆ. ಇನ್ ಕೇಸ್ ಇನ್ನೂ ಇದೆಲ್ಲ ಇನ್ನೂ ಇವ್ರಿಗೆ ಮೂವ್ಮೆಂಟ್ ಆಗೋದೆಲ್ಲ ಆದರೆ ಇನ್ನೂ ದೊಡ್ಡ ಇನ್ನೂ ಟ್ರೈ ಮಾಡ್ತಾರೆ ಮುಂದಿನ ದಿವಸ. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತಿದ್ದೀರಿಲ್ಲ. ಸೊ ವಿಡಿಯೋ ಇಷ್ಟ ಬೇರೆ ಕಡೆ ಎಲ್ಲ ಹೋಗೋ ಬದಲು ಇದು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಇರುತ್ತೆ. ಇಲ್ಲೇ ಕರ್ನಾಟಕ ಎಲ್ಲ ಲೋಕಲ್ ನಿಮಗೆ 20-30 ಕಿಲೋಮೀಟರ್ ಸರೌಂಡಿಂಗ್ ಬರುತ್ತೆ. ಆರಾಮಾಗಿ ನಿಮಗೆ ಟ್ರಾನ್ಸ್ಪೋರ್ಟಲ್ಲೇ ಅಲ್ಲೆಲ್ಲ ನಿಮಗೆ ಟ್ರಾನ್ಸ್ಪೋರ್ಟ್ಗೆ 10-20 ಸಾವಿರ ಖರ್ಚು ಮಾಡ್ಬೋದು. ಅದನ್ನೇ ಇಲ್ಲಿ ನಿಮ್ಗೆ ಎಕ್ಸ್ಟ್ರಾ ಹಾಕ್ಬಿಟ್ಟು ಇನ್ನೂ ಮಸ್ತಾಗಿರೋ ಗಣೇಶ ತೊಗೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.